ಓಂ ಶಾಂತಿ. ಮಸ್ತಕದ ಮಧ್ಯೆ ಬಿಂದು ಸ್ವರೂಪ ಅವಿನಾಶಿ ಆತ್ಮ ನಾನು. ಪರಂಧಾಮ ನಿವಾಸಿ. ಸರ್ವಶ್ರೇಷ್ಠ ಆತ್ಮ. ಓಂ ಶಾಂತಿ. ಓಂ ಶಾಂತಿ. ಬಾಪ್ ದಾದಾ ಮಧುಬನ್, ಮುರಳಿ ದಿನಾಂಕ 20/11/21. मीठे बच्चे सबको एक बाप का ही परिचय दो, एक बाप से लेन देन रखो, बाप को ही अपना सच्चा पोता मेल दो. ಮಧುರ ಮಕ್ಕಳೇ, ಎಲ್ಲರಿಗೂ ಒಬ್ಬ ತಂದೆಯ ಪರಿಚಯ ಕೊಡಿ. ಒಬ್ಬ ತಂದೆಯ ಜೊತೆಗೆ ವ್ಯವಹಾರ ಕೊಡೋದು ತಕ್ಕೊಳ್ಳೋದು ಬಾಬನ ಜೊತೆಗೆ ಮಾಡಬೇಕು. ಬಾಬನಿಗೆ ನಮ್ಮ ಲೆಕ್ಕಪತ್ರಗಳು, ನಮ್ಮ ಜಮಾ ಖರ್ಚೇನಿದೆ ಅಥವಾ ನಮ್ಮದು ಸಮಾಚಾರ ಎಲ್ಲ ಬಾಬನಿಗೆ ಹೇಳ್ತಾ ಇರಬೇಕು. ಪೋತಾ ಮೇಲಂದರೆ ನಮ್ಮದೇನು ಪುಣ್ಯ ಜಮಾ ಆಯಿತು, ಏನು ಪಾಪ ಕರ್ಮ ಆಯಿತು, ಖರ್ಚಾಯಿತು ಎಲ್ಲ ನಾವು ಬಾಬನಿಗೆ ಒಪ್ಪಿಸ್ತಾ ಇರಬೇಕು. प्रश्न: बच्चों से अब तक भी अनेक प्रकार की भूलें होते रहते, उसका कारण क्या है? ಮಕ್ಕಳಿಂದ ಇದುವರೆಗೂ ಅನೇಕ ತಪ್ಪುಗಳು ಪಾಪಕರ್ಮಗಳು ಆಗ್ತಾ ಇರ್ತವೆ. ಇದಕ್ಕೆ ಮುಖ್ಯ ಕಾರಣ ಏನಾಗಿದೆ? उत्तर: मुख्य कारण है योग में बहुत कच्चे हैं, बाप की याद में रहते तो कभी कोई बुरा काम हो नहीं सकता. ಮುಖ್ಯ ಕಾರಣ ಮಕ್ಕಳು ಯೋಗದಲ್ಲಿ ತುಂಬ ಕಚ್ಚಾ ಇದ್ದಾರೆ. ಬಾಬನ ನೆನಪಿನಲ್ಲೇ ಇದ್ದರೆ ಮಕ್ಕಳಿಂದ ಎಂದಿಗೂ ಯಾವುದೇ ರೂಪದ ಪಾಪಕರ್ಮ ಕೆಟ್ಟ ಕರ್ಮಗಳು ಆಗುವುದಿಲ್ಲ. ನಾಮ್ ರೂಪ ಮೇ ಫಸೆಂಗೆ ತೋ ಯೋಗ ಲಗ್ ನಹಿ ಸಕ್ತಾ. ಎರಡನೇದಾಗಿ ದೇಹದಾರಿಗಳ ಆಕರ್ಷಣೆಗೆ ಸಿಲುಕಿಕೊಂಡ್ರೆ, ನಾಮರೂಪದಲ್ಲಿ ಸಿಲುಕಿಕೊಂಡ್ರೆ ಯೋಗ ಹಿಡಿಯುವುದಿಲ್ಲ. ತುಮ್ ಪತಿ ಸೆ ಪಾವನ್ ಬನ್ನೆ ಕಿ ಧೂನ್ ಮೇ ರಹೋ, ನಿರಂತರ ಶುಭಾವ ಕಿ ಯಾದ್ ಮೇ ರಹೋ. ನೀವು ಪತಿತರಿಂದ ಪಾವನರಾಗುವ ವಿಷಯದಲ್ಲಿನೇ ಮಗ್ನ ಇರಬೇಕು, ನಿರಂತರ ಬಾಬನ ನೆನಪಿನಲ್ಲಿರಬೇಕು. ತುಮಾರ ಆಪಸ್ ಮೇ ಜಿಸ್ಮಾನಿ ಪ್ಯಾರ್ ನಹಿ ಹೋನಾ ಚಾಹಿಯೆ. ಮಕ್ಕಳ ಮಧ್ಯೆ ದೇಹದ ಪ್ರೀತಿ ಇರಬಾರ್ದು. ಗೀತೆ: ಜಲೆ ನ ಕ್ಯೋ ಪರ್ವಾನ. ಚಿಟ್ಟೆಯು ಜ್ಯೋತಿ ಬೆಳಗ್ಗೆ ಬಂತು, ಆದರೆ ಸುಟ್ಟು ಹೋಗಲಿಲ್ಲ, ಯಾಕೆ? ಓಂ ಶಾಂತಿ. ये भक्ति मार्ग के गीत गाए हुए हैं, आखिरी में यहाँ सब बंद हो जाएंगे, इनके दरकार नहीं. ಇದು ಭಕ್ತಿ ಮಾರ್ಗದ ಇಂತಹ ಅನೇಕ ಪದ್ಯಗಳು ಬರೆಯಲ್ಪಟ್ಟಿದೆ. ಬಾಬಾ ಹೇಳ್ತಾರೆ ಕೊನೆಗೂ ಇವೆಲ್ಲ ಭಕ್ತಿಯ ಹೇಳ್ತಾರೆ ಪದ್ಯ, ಭಜನೆ, ಮಹಿಮೆ, ಗಂಟೆ, ಜಾಗಟೆ, ಯಾತ್ರೆ ಎಲ್ಲನೂ ಬಂದಾಗುತ್ತೆ. ಯಾಕೆಂದರೆ ಮುಂದಕ್ಕಿದು ಯಾವುದರದ್ದು ಅವಶ್ಯಕತೆ ಇರಲ್ಲ. ಏಕೆಂದರೆ ಮಹಿಮೆ ಹೀಗೆ ಮಾಡಲ್ಪಟ್ಟಿದೆ, 1 ಸೆಕೆಂಡಿನಲ್ಲಿ ಬಾಬನಿಂದ ಭಾಗ್ಯ ಪಡೀತೇವೆ. ಇದು ನಿಮಗೆ ಗೊತ್ತಿದೆ. ವಿಶ್ವಪಿತನಿಂದ ನಾವು ಜೀವನ್ಮುಕ್ತಿಯ ಭಾಗ್ಯವನ್ನು ಪಡೀತಾ ಇದ್ದೇವೆ. ಜೀವನ್ಮುಕ್ತಿ ಅಂದ್ರೇ ಅರ್ಥ ಬಾಬಾ ಹೇಳ್ತಿದ್ದಾರೆ, ಈ ದುಃಖಧಾಮದಿಂದ ಅಥವಾ ಈ ಭ್ರಷ್ಟಾಚಾರಿ ಜಗತ್ತಿನಿಂದ ಬಾಬಾ ನಮಗೆ ಮುಕ್ತ ಮಾಡ್ತಾರೆ. ಮುಂದೇನು ಮಾಡ್ತಾರೆ? ಮುಕ್ತ ಮಾಡಿದ ಮೇಲೆ ಅದಕ್ಕೋಸ್ಕರ ಬಾಬಾ
ನಮ್ಮ ಸಮ್ಮುಖದಲ್ಲಿ ಏಮ್ ಆಬ್ಜೆಕ್ಟನ್ನು ತುಂಬ ಚೆನ್ನಾಗಿ ಇಟ್ಟಿದ್ದಾರೆ. ಇದು ತಿಳಿಸ್ಲಿಕ್ಕೂ ಕೂಡ ತುಂಬ ಸುಲಭ ಇದೆ. ಬಾಬಾ ಪ್ರತಿದಿನ ಮಕ್ಕಳಿಗೆ ಬಾಬಾ ಹೇಳ್ತಾರೆ, ರಾತ್ರಿ ನಿಮಗೆ ಬಾಬಾ ತಿಳಿಸ್ತಾರೆ ನಿಮ್ಮ ಎಲ್ಲ ರೂಪದ ಸಮಾಚಾರ. कि कोई भी आते हैं तो पहले परिचय दो, ऊंची तूंच भगवान का पूछते हैं यहाँ का उद्देश्य क्या है. ಬಾಬಾ ರಾತ್ರಿ ಕ್ಲಾಸಲ್ಲಿ ಕೂಡ ಹೇಳಿದರು, ಯಾರೇ ಬಂದರೂ ಕೂಡ ಮೊಟ್ಟ ಮೊದಲು ಶ್ರೇಷ್ಠಾತಿ ಶ್ರೇಷ್ಠನಾದ ಭಗವಂತ ಯಾರು, ತಂದೆ ಯಾರು, ಅವರು ಪ್ರಶ್ನೆ ಮಾಡ್ತಾರೆ. ನಾವು ಅವರ ಪರಿಚಯ ಕೊಡಬೇಕು, ನಮ್ಮ ಉದ್ದೇಶ ಹೇಳಬೇಕು. ಹೀಗೆ ಮೊಟ್ಟ ಮೊದಲು ನಾವು ಶಿವಬಾಬಾ ನಮ್ಮ ತಂದೆ, ವಿಶ್ವಕ್ಕೆ ತಂದೆ ಆಗಿದ್ದಾರೆ ಎಂಬ ಪರಿಚಯ ಕೊಡಬೇಕು. ಈಗ ಬಾಬಾ ಹೇಳ್ತಾ ಇದ್ದಾರೆ, ಮಕ್ಕಳೇ ನೀವು ನನ್ನೊಬ್ಬನನ್ನೇ ನೆನಪು ಮಾಡುತ್ತಾ ಪಾವನರು ಆಗಬೇಕು. ಮಹಿಮೆ ಸಹ ಇದೆ ತಾನೆ, ಪತಿತ ಪಾವನ ಅಂದರೆ ಬಾಬಾ ಅವಶ್ಯ ಬಂದಿದ್ದಾರೆ. ಬಾಬಾ ನಮಗೆ ಅಥಾರಿಟಿ ಕೊಟ್ಟಿದ್ದಾರೆ. कोई तो पार्ट मिला हुआ होगा, उनको कहते हैं ऊंचे ते ऊंचे बाप, वह भारत में ही आते हैं. ಹೀಗೆ ಬಾಬನಿಗೆ ಒಂದು ಯಾವುದಾದ್ರೂ ಪಾತ್ರ ಸೃಷ್ಟಿಯಲ್ಲಿ ತುಂಬ ಶ್ರೇಷ್ಠ ಮಟ್ಟದಲ್ಲಿ ಇರಲೇಬೇಕು ತಾನೆ. ಅದಕ್ಕೋಸ್ಕರ ಪರಮಾತ್ಮ ಶ್ರೇಷ್ಠಾತಿ ಶ್ರೇಷ್ಠ ಎಂದು ಮಹಿಮೆ ಮಾಡಲ್ಪಟ್ಟಿದೆ. ಪರಮಾತ್ಮನ ಅವತರಣೆ ಕೂಡ ಭಾರತದಲ್ಲೇ ಆಗ್ತದೆ. ಭಾರತ್ ಕೋ ಹಿ ಆಕರ್ ऊंचे ते ऊंचे बनाते, वैकुंठ के सौगात ले आते. मनुष्य सृष्टि में ऊंचे ते ऊंचे है देवी देवताएं, सूर्यवंशी घराना जो सतयुग में राज्य करते थे. ಹೀಗೆ ಭಾರತದಲ್ಲಿ ಶ್ರೇಷ್ಠಾತಿ ಶ್ರೇಷ್ಠನಾದಂಥ ತಂದೆಯ ಅವತರಣೆ ಆಗುತ್ತೆ. ಅಂದರೆ ಭಾರತವನ್ನಷ್ಟು ಶ್ರೇಷ್ಠವನ್ನಾಗಿ ಮಾಡ್ತಾರೆ. ಈ ಪ್ರಕಾರವಾಗಿ ವೈಕುಂಠದ ಉಡುಗೊರೆಯನ್ನು ಬಾಬಾ ಭಾರತಕ್ಕಾಗಿ ತಂದಿದ್ದಾರೆ. ಶಿವ ಬಾಬಾ ಮನುಷ್ಯ ಸೃಷ್ಟಿಯನ್ನು ಶ್ರೇಷ್ಠಾತಿ ಶ್ರೇಷ್ಠ ದೇವಿ ದೇವತಾ ಸೂರ್ಯವಂಶಿ ಮನೆತನವನ್ನಾಗಿ ಸ್ಥಾಪನೆ ಮಾಡ್ತಾ ಇದ್ದಾರೆ. ಸತ್ಯುಗದಲ್ಲಿ ಸೂರ್ಯವಂಶಿ ಮನೆತನದ ರಾಜ್ಯ ನಡೀತಿರ್ತದೆ. ಹೀಗೆ ಸತ್ಯುಗದ ಸ್ಥಾಪನೆ ಬಾಬಾ ಮಾಡ್ತಾ ಇದ್ದಾರೆ. ಅಂದರೆ ಶ್ರೇಷ್ಠಾತಿ ಶ್ರೇಷ್ಠ ತಂದೆನೇ ಮಾಡ್ಲಿಕ್ಕೆ ಸಾಧ್ಯ ಇದು. तो उनको कहते हैं हेवन स्थापन करने वाला हेवनली गॉड फादर वह बाप हैं. उनके लिए कभी ऐसे नहीं कह सकते कि ಬಾಪ್ ಸರ್ವ್ಯಾಪಿ ಹೇ. ಹೀಗೆ ಶಿವಬಾಬನಿಗೆ ಹೆವಿನಲಿ ಗಾಡ್ ಫಾದರ್ ಎಂದು ಕರೀತಾರೆ. ಅಂದರೆ ಶ್ರೇಷ್ಠಾತಿ ಶ್ರೇಷ್ಠನಾದಂತಹ ತಂದೆ ಈ ಭಾರತವನ್ನು ಸ್ವರ್ಗವನ್ನಾಗಿ ಮಾಡ್ತಾರೆ. ಆದರೆ ಶಿವಬಾಬಾ ಸರ್ವ್ಯಾಪಿ ಅಲ್ಲ. सर्वव्यापी कहने से बाप का वर्षा गुम हो जाता है. कितनी मीठी बातें हैं. बाप माना वर्षा जरूर अपने बच्चों को ही वर्षा देंगे. ಬಾಬಾ ಸರ್ವ್ಯಾಪಿ ಅಂತ ಹೇಳಿದಾಗ ಏನಾಗುತ್ತೆ, ನಾವು ಬಾಬನಿಂದ ಪಡಿಬೇಕಾದಂಥ ಭಾಗ್ಯ ಮಾಯ ಆಗಿಬಿಡುತ್ತದೆ. ಎಷ್ಟು ಸುಲಭವಾದ ಮಧುರವಾದ ಮಾತು ಬಾಬಾ ನಮಗೆ ತಿಳಿಸ್ತಿದ್ದಾರೆ. ಬಾಬಾ ತಂದೆ ಅಂದ್ರೇ ಭಾಗ್ಯ ಅಥವಾ ಸಂಪತ್ತು ಅಂತ ಅರ್ಥ. ಈಗ ಅವಶ್ಯ ನಾವು ಆತ್ಮಗಳು ಶಿವಬಾಬನಿಂದ ಈ ಭಾಗ್ಯ ಸಂಪತ್ತನ್ನು ಪಡಿತಿದ್ದೇವೆ. सभी बच्चों का बाप एक ही है, वहाँ आकर सुख शांति का वर्षा देते हैं, राजयोग सिखलाते हैं. ಹೀಗೆ ಎಲ್ಲ ಆತ್ಮಗಳಿಗೂ ತಂದೆ ಶಿವಬಾಬಾ ಅವರೀಗ ಬಂದಿದ್ದಾರೆ. ಅಂದರೆ ಮಕ್ಕಳಿಗೀಗ ರಾಜಯೋಗವನ್ನು ಕಲಿಸ್ತಾ ಇದ್ದಾರೆ. ರಾಜಯೋಗದ ಮುಖಾಂತರ ಬಾಬಾ ತನ್ನ ಭಾಗ್ಯವನ್ನು ಮಕ್ಕಳಿಗೆ ಕೊಡ್ತಾ ಇದ್ದಾರೆ. तो बाकी तो सभी आत्मा हिसाब किताब चुकता कर वापस चले जाएंगे. अभी पुरानी दुनिया ख़त्म होने वाली है. ಬಾಕಿ ಯಾವ ಆತ್ಮಗಳು ಈಗ ಜ್ಞಾನ ಕೇಳಲಿಕ್ಕೆ ಬರಲ್ಲ, तो ಬಾಬಾನನ್ನು ಸ್ವೀಕಾರ ಮಾಡಲ್ಲ. ಹಾಗಾದರೆ ಆತ್ಮಗಳ ಲೆಕ್ಕಾಚಾರ ಕೊನೆಗೆ ಬೇರೆ ರೀತಿಯಿಂದ ಸಮಾಪ್ತಿ ಆಗುತ್ತೆ. ಎಲ್ಲ ಆತ್ಮಗಳು ಹೀಗೆ ಅವರವ್ರ ಲೆಕ್ಕಾಚಾರ ಚುಕ್ತ ಮಾಡಿ ವಾಪಸ್ ಮನೆಗೆ ಹೋಗ್ತಾರೆ. ಅಂದರೆ ಹಳೆಯ ಜಗತ್ತು ಅಲ್ಲಿಗೆ ಸಮಾಪ್ತಿ ಆಗ್ತದೆ. उसके लिए महाभारत लड़ाई है. अनेक धर्म का विनाश, एक धर्म की स्थापना होनी है. बुद्धि भी कहती है जरूर कलयुग के बाद सत्युग आना चाहिए. ಹೀಗೆ ಎಲ್ಲರೂ ವಾಪಸ್ ಮನೆಗೆ ಹೋಗುವಂತಹ ದೃಶ್ಯಕ್ಕೆ ಮಹಾಭಾರತ ಯುದ್ಧ ಎಂದು ಕರೆಯಲಾಗುತ್ತೆ. ಅನೇಕ ಧರ್ಮಗಳ ವಿನಾಶ ಆಗಿ ಒಂದು ಧರ್ಮದ ಸ್ಥಾಪನೆ ಆಗುತ್ತೆ. ಬುದ್ಧಿ ಕೂಡ ಹೇಳ್ತದೆ ಈಗ ಕಲಿಯುಗದ ನಂತರ ಸತ್ಯುಗ ಬರ್ತದೆ. ಇದಕ್ಕೆ ಹೇಳಲಾಗುತ್ತೆ ದೇವಿ ದೇವತೆಗಳ ಹಿಸ್ಟ್ರಿ ರಿಪಿಟೇಷನ್ ಆಗುತ್ತೆ. ಮಹಿಮೆ ಸಹ ಇದೆ. ಬ್ರಹ್ಮನ ಮುಖಾಂತರ ಸ್ಥಾಪನೆ ಮಾಡ್ತಾರೆ. ಅಂದರೆ ಮಕ್ಕಳಿಗೆ ಶ್ರೇಷ್ಠಾತಿ ಶ್ರೇಷ್ಠವಾದ ಪದವಿಯನ್ನು ಪ್ರಾಪ್ತಿ ಮಾಡಿಸ್ತಾರೆ.
ಬಾಬಾ ತಿಳಿಸ್ತಾ ಇದ್ದಾರೆ, ಮಕ್ಕಳೇ ಈಗ ಇದು ಅಂತಿಮ ಒಂದು ಜನ್ಮ, ನೀವು ಪವಿತ್ರರು ಆಗಬೇಕಾಗಿದೆ. अब मृत्यु लोक मुर्दाबाद और अमर लोक जिंदाबाद होना है. तुम सब पार्वतियाँ हो, अमर कथा सुन रहे हो. ಹೀಗೆ ಮೃತ್ಯು ಲೋಕ ಬಾಬಾ ಹೇಳ್ತಾ ಇದ್ದಾರೆ, ಇದು ಸಂಪೂರ್ಣ ಏನಾಗ್ತದೆ, ಮುರ್ದಾಬಾದ್, ಹೆಣಗಳ ರಾಶಿ ಬೀಳ್ತದೆ, ಸತ್ತೋಗ್ತದೆ ಈ ಜಗತ್ತು. ಅಂದರೆ ಇಡೀ ಜಗತ್ತೇ ಸ್ಮಶಾನ ಆಗಿಬಿಡುತ್ತೆ. ಮತ್ತೆ ಇದು ಸ್ವಚ್ಛ ಆಗಿ ಏನಾಗುತ್ತೆ, ಅಮರಲೋಕ ಸ್ಥಾಪನೆ ಆಗುತ್ತೆ, ಸತ್ಯುಗ ಸ್ಥಾಪನೆ ಆಗುತ್ತೆ. ಬಾಬಾ ತಿಳಿಸ್ತಿದ್ದಾರೆ, ನಾವೆಲ್ಲ ಪಾರ್ವತಿಯರಿಗೆ ಶಿವಬಾಬಾ ಅಮರನಾಥ ಅಮರ ಕಥೆಯನ್ನು ಹೇಳ್ತಾರೆ. ಪ್ರತಿದಿನ ನಾವು ಮುರಳಿ ಕೇಳೋದಂದರೆ ಇದು ಅಮರ ಕಥೆ. बच्चे और बच्चियाँ दोनों अमर बनेंगे ना, इसको अमर कथा कहो, तीसरी की कथा कहो. अक्सर करके माताएं ही कथा सुनती हैं. ಮಕ್ಕಳಿಗೆ ಬಾಬಾ ಹೇಳ್ತಿದ್ದಾರೆ, ಇಲ್ಲಿ ಅಣ್ಣಂದರು ಅಕ್ಕಂದರು ಎಲ್ಲರೂ ಶಿವಬಾಬನ ಮಕ್ಕಳೇ. ಬಾಬಾ ಇಲ್ಲಿ ಅಮರ ಕಥೆ ಅಥವಾ ಮೂರನೆಯ ಕಣ್ಣಿನ ಕಥೆಯನ್ನು ಹೇಳ್ತಾರೆ. ಹೆಚ್ಚಿನ ಲೌಕಿಕದಲ್ಲಿ ಕೂಡ ಕಥೆಗಳನ್ನು ಕೇಳೋದು ಮಾತೆಯರೇ ಕೇಳ್ತಾರೆ. क्या अमरपुरी में पुरुष नहीं होंगे, दोनों ही होंगे, यहाँ बापी समझाते हैं कि भक्ति मार्ग के शास्त्र क्यों कहते हैं और बाप क्या कहते हैं. ಹೀಗೆ ಬಾಬಾ ಹೇಳ್ತಾರೆ, ಅಮರ ಕಥೆ ಅಂತ ಹೇಳಿದರೆ ಅಲ್ಲಿ ಪಾರ್ವತಿ ಹೆಸರು ಒಂದೇ ತಗೊಂಡರೆ ಅಲ್ಲಿ ಸಹೋದರರು ಇರೋದಿಲ್ವಾ ಅಂತ ಬಾಬಾ ಕೇಳ್ತಾರೆ. ಹೀಗೆ ಭಕ್ತಿ ಮಾರ್ಗದ ಶಾಸ್ತ್ರ ಏನು ಹೇಳ್ತದೆ, ಇಲ್ಲಿ ಬಾಬಾ ಏನು ಹೇಳ್ತಾ ಇದ್ದಾರೆ ನಮಗೆ, यह भी कहते हैं भक्ति का फल भगवान देने आते हैं. बरोबर सत्युग में इन देवी देवताओं का ही विश्व पर राज्य था. ಹೀಗೆ ಬಾಬಾ ಹೇಳ್ತಾರೆ, ಭಕ್ತಿಯ ಫಲವನ್ನು ಕೊಡಲಿಕ್ಕೆ ಭಗವಂತ ಬರ್ತಾರೆ ಅಂತ ಭಕ್ತರು ಹೇಳ್ತಾರೆ. ಹಾಗಾದರೆ ಸತ್ಯುಗದಲ್ಲಿ ದೇವಿ ದೇವತೆಗಳ ರಾಜ್ಯ ಅಂದ್ರೇ ಅದು ವಿಶ್ವಕ್ಕೇ ಮಾಲೀಕ, ಆಡಳಿತತನವನ್ನು ಹೊಂದಿರುತ್ತೆ. इनों को फल किसने दिया, कोई भी साधु सन्यास आदि तो दे न सके. यह भी जानते हो भक्ति भी सब एक जैसे नहीं करते. ಹೀಗೆ ಬಾಬಾ ಹೇಳ್ತಾ ಇದ್ದಾರೆ, ಈಗ ಸತ್ಯುಗದ ದೇವಿ ದೇವತೆಗಳ ರಾಜ್ಯದಲ್ಲಿರ್ತಾರೆ, ಅಷ್ಟು ಸುಖವಾಗಿರ್ತಾರೆ ಅಂದರೆ ಅವರಿಗೆ ಆ ಫಲ ಕೊಟ್ಟವ್ರು ಯಾರು? ಹೀಗೆ ಸಾಧು ಸನ್ಯಾಸಿಗಳಂತ ಆ ಸಮಯದಲ್ಲಿರೋದಿಲ್ಲ. ಸತ್ಯತ್ರೇತಾಯುಗದಲ್ಲಿ ಮಕ್ಕಳಿಗೆ ಗೊತ್ತಿದೆ ಭಕ್ತಿ. ಬಾಬಾ ಹೇಳ್ತಾರೆ ಈಗ ಎಲ್ಲ ಸಮಾಪ್ತಿ ಆಗುತ್ತೆ. जो बहुत भक्ति करेगा उनको फल भी जरूर ऐसा ही मिलेगा. जो पूज्य थे वही पुजारी बने, फिर पूज्य बनेंगे. ಹೀಗೆ ಬಾಬಾ ಹೇಳ್ತಿದ್ದಾರೆ, ಯಾರು ಜಾಸ್ತಿ ಭಕ್ತಿಯನ್ನು ಮಾಡಿದ್ದಾರೆ, ಭಕ್ತಿ ಮಾಡಿದವರಿಗೆ ಬಾಬಾ ಹೇಳ್ತಾರೆ ಫಲನೂ ಕೂಡ ಅದೇ ರೀತಿಯಾಗಿ ಸಿಗ್ತದೆ. ನೀವು ಪೂಜ್ಯವಾಗಿದ್ದಂಥವರು ಬಾಬಾ ಹೇಳ್ತಿದ್ದಾರೆ ಈಗ ಪೂಜಾರಿಗಳಾಗಿದ್ದೀರಿ. ಭಕ್ತಿ ಕಾ ಫಲ್ ತೋ ಮಿಲೇಗಾ ನಾ, ಯಹಾ ಬಾತೆ ಬಿ सब समझानी होती है, पहले त्रिमूर्ति पर समझाना है. ಹೀಗೆ ಬಾಬಾ ಹೇಳ್ತಾರೆ ಭಕ್ತಿಯ ಫಲ ಈಗ ನಮಗೆ ಬಾಬಾ ಜ್ಞಾನದ ರೂಪದಿಂದ ಕೊಡ್ತಿದ್ದಾರೆ. ಈ ಎಲ್ಲ ಮಾತುಗಳನ್ನು ಮಕ್ಕಳು ಚೆನ್ನಾಗಿ ತಿಳಿದುಕೊಳ್ಬೇಕಾಗುತ್ತೆ. ಮೊಟ್ಟ ಮೊದಲನೇದಾಗಿ ತ್ರಿಮೂರ್ತಿಯ ಚಿತ್ರವನ್ನು ತಿಳಿಸಿರಿ. ऐसा नहीं कि पहले सीढ़ी के चित्र पर ले जाओ, यह है डिटेल की बात है. ಪಹಲೆ ಪರಿಚಯ ದೇನಾ ಹೇ ಬಾಪ್ ಕಾ. ಆದರೆ ಮೊದಲೇ ಸಿಡಿ ಚಿತ್ರವನ್ನು ಹೇಳೋದಲ್ಲ, ಬಾಬನ ಪರಿಚಯ ಮೊದಲು ತಿಳಿಸ್ಬೇಕಾಗಿದೆ. ಸಿಡಿ ಚಿತ್ರದ ಡಿಟೇಲ್ ಮಾತು ಮತ್ತೆ ಮೊದಲು ಪರಿಚಯ ಆಗಬೇಕಾಗಿರೋದು ಶಿವಬಾಬನ ಪರಿಚಯ ಆಗಬೇಕು. वह ऊंचे ते ऊंचा, फिर ब्रह्मा विष्णु शंकर का, फिर लक्ष्मी नारायण का. बाकी भक्ति मार्ग के चित्र तो देरों के देर हैं. ಹೀಗೆ ಬಾಬಾ ಹೇಳ್ತಿದ್ದಾರೆ ಬ್ರಹ್ಮ ವಿಷ್ಣು ಶಂಕರರು, ನಂತರ ಲಕ್ಷ್ಮೀನಾರಾಯಣರು. ಬಾಕಿ ಭಕ್ತಿ ಮಾರ್ಗದ ಚಿತ್ರಗಳಂತೂ ಸಾಕಷ್ಟು ಇದ್ದಾವೆ. पहले यहाँ बोलो कि बेहद का बाप है, जिसे हम बेहद का ಸ್ವರ್ಗ का वर्षा लेते हैं. ಹೀಗೆ ಮೊದಲು ಬಾಬನ ಪರಿಚಯನ ಕೊಡಬೇಕಾಗಿದೆ. ಶ್ರೇಷ್ಠಾತಿ ಶ್ರೇಷ್ಠನಾದಂತಹ ತಂದೆ ವಿಶ್ವಕ್ಕೆ ತಂದೆ ಆಗಿದ್ದಾರೆ. ನಾವು ಅವರಿಂದ ಈಗ ವಿಶ್ವರೂಪದ ಭಾಗ್ಯವನ್ನು ಪಡಿತಾ ಇದ್ದೇವೆ ಅಂತ ಹೇಳಬೇಕು. ऊंचे ऊंच भगवान वर्षा भी ऊंचे ऊंच देते हैं. भारत में शिव जयंती भी मनाई जाती है. जरूर हेविन अली गॉड फादर ने आकर हेविन स्थापन किया होगा. ಹೀಗೆ ಶ್ರೇಷ್ಠಾತಿ ಶ್ರೇಷ್ಠನಾದಂತಹ ಭಗವಂತ ಶ್ರೇಷ್ಠಾತಿ ಶ್ರೇಷ್ಠವಾದಂಥ ಭಾಗ್ಯವನ್ನು ಕೊಡ್ತಾರೆ. ಹೀಗೆ ಭಾರತ ದೇಶದಲ್ಲಿ ಬಾಬಾ ಹೇಳ್ತಾರೆ ಶಿವ ಜಯಂತಿ ಕೂಡ ಆಚರಿಸ್ತಾರೆ. ಬಾಬನಿಗೆ ಹೆವಿನಲ್ಲಿ ಗಾಡ್ ಫಾದರ್ ಎಂದು ಕರೀತಾರೆ. ಅಂದರೆ ಬಾಬಾ ಮಕ್ಕಳಿಗೋಸ್ಕರವೇ ಸ್ವರ್ಗದ ಸ್ಥಾಪನೆಯನ್ನು ಮಾಡುತ್ತಿದ್ದಾರೆ.
बाप ही स्वर्ग स्थापन करते हैं, फिर 5,000 वर्ष के बाद नरक हो जाता है। राम को भी आना पड़ता है तो समय पर रावण को भी आना पड़ता है। ಹೀಗೆ ಬಾಬಾ ಮಕ್ಕಳಿಗೆ ಸ್ವರ್ಗದ ಸ್ಥಾಪನೆಯನ್ನ ಮಾಡ್ತಾ ಇದ್ದಾರೆ. ಪ್ರತಿ 5,000 ವರ್ಷಗಳಿಗೊಮ್ಮೆ ಬಾಬಾ ಮಕ್ಕಳಿಗೋಸ್ಕರ ಸ್ವರ್ಗದ ಸ್ಥಾಪನೆ ಮಾಡ್ತಾರೆ. ಮಕ್ಕಳ 5,000 ವರ್ಷಗೊಮ್ಮೆ ಮಕ್ಕಳಿಗೆ ನರಕದಿಂದ ಮುಕ್ತ ಮಾಡ್ತಾರೆ. राम को भी आना पड़ता है तो समय पर रावण को भी आना पड़ता है. ರಾಮ ವರ್ಷ ದೇಂಗೆ ರಾವಣ ಶಾಪ ದೇಂಗೆ. ಹೀಗೆ ರಾಮನಿಗೂ ಭಾಗ್ಯವನ್ನು ಕೊಡಲಿಕ್ಕೆ ತನ್ನ ಸಮಯಕ್ಕನುಸಾರವಾಗಿ ಬರಬೇಕಾಗುತ್ತೆ, ರಾವಣನು ಶಾಪ ಕೊಡಲಿಕ್ಕೆ ತನ್ನ ಸಮಯಕ್ಕೆ ಬರ್ತಾನೆ. ಹೀಗೆ ಶಿವಬಾಬಾ ಭಾಗ್ಯ ಕೊಟ್ಟರೆ ರಾವಣ ಶಾಪ ಕೊಡ್ತಾನೆ. ज्ञान अर्थात दिन पूरा हो रात हो जाती है. दिन में सिर्फ सूर्यवंशी चंद्रवंशी या बातें नटशेल में समझाने की बहुत सहज है. ಹೀಗೆ ಜ್ಞಾನ ಅಂದ್ರೇ ಹಗಲು ಪೂರ್ಣ ಆಗಿ ರಾತ್ರಿ ಅಂತ್ಯಕ್ಕೆ ಬಂದಾಗ ಬಾಬಾ ಬರ್ತಾರೆ. ಪುನಃ ಸೂರ್ಯವಂಶಿ ಚಂದ್ರವಂಶಿ ಮನೆತನದ ಸ್ಥಾಪನೆ ಮಾಡ್ತಾರೆ. ಇವೆಲ್ಲ ಮಾತುಗಳು ಬಾಬಾ ಹೇಳ್ತಾರೆ ಸಂಕ್ಷಿಪ್ತದಲ್ಲಿ ತುಂಬ ಸುಲಭವಾಗಿ ತಿಳಿಸಬಹುದಾಗಿದೆ. पहले पहले ऊंचित ऊंच बाप का परिचय दे पक्का कराना चाहिए. मूल बात यह है सतयुग में देवी देवता घराना था, सतो प्रधान थे, फिर सतो रजोतमो में आए हैं. ಹೀಗೆ ಶ್ರೇಷ್ಠಾತಿ ಶ್ರೇಷ್ಠನಾದಂಥ ತಂದೆ ಪರಿಚಯವನ್ನು ಮೊದಲು ಪಕ್ಕಾ ಮಾಡಿಸ್ಬೇಕಾಗಿದೆ. ಮೂಲ ಮಾತಿದಾಗಿದೆ, ಸತ್ಯುಗದಲ್ಲಿ ದೇವಿ ದೇವತೆಗಳ ಮನೆತನ ಇರ್ತದೆ. ಅದು ಮೊದಲು ಸತೋ ಪ್ರಧಾನ ಇರ್ತದೆ, ನಂತರ ಅದೇ ರಜೋ ತಮೋ ಪ್ರಧಾನವಾಗುತ್ತೆ. ಹೀಗೆ ಶ್ರೇಷ್ಠಾತಿ ಶ್ರೇಷ್ಠನಾಗಿದ್ದಂಥವರು ತಮೋ ಪ್ರಧಾನಕ್ಕೆ ಬಂದಾಗ ಕನಿಷ್ಠರಾಗ್ತಾರೆ. ಯಹ ಹೈ ಚಕ್ರ एक ही चीज कायम नहीं रह सकती. तुम बच्चों के बुद्धि में यही याद रहे कि ऊंचे ऊंचे बाप को याद करना है. ಇದು ಚಕ್ರವಾಗಿದೆ. ಸತೋ ಪ್ರಧಾನದಿಂದ ತಮೋ, ತಮೋದಿಂದ ಸತೋ. ಬಾಬಾ ಹೇಳ್ತಿದ್ದಾರೆ ಮಕ್ಕಳಿಗೆ ಈಗ ಒಂದೇ ಒಂದು ವಸ್ತುವನ್ನು ಮಕ್ಕಳು ಕಾಯಮಾಗಿ ನೆನಪು ಮಾಡಬೇಕು ಬುದ್ಧಿಯಲ್ಲಿ. ಶ್ರೇಷ್ಠಾತಿ ಶ್ರೇಷ್ಠನಾದಂಥ ಶಿವಬಾಬಾ ನೆನಪು ಮಾತ್ರ ಇರಬೇಕು. इस याद में बहुत कच्चे हैं. बाबा भी अपना अनुभव बताते हैं तो याद ही घड़ी घड़ी भूल जाते क्योंकि इनको बहुत ख्यालात रहते हैं. ಹೀಗೆ ಮಕ್ಕಳಿಗೆ ಬಾಬನ ನೆನಪು ತುಂಬ ಕಚ್ಚಾ ಇದೆ ಅಂತ ಹೇಳ್ತಾರೆ. ಬಾಬನು ಬ್ರಹ್ಮ ಬಾಬನು ಕೂಡ ಈ ಮಾತಿನ ಅನುಭವವನ್ನು ಹೇಳ್ತಿರ್ತಾರೆ. ನಾನು ಕೂಡ ಬಾರಿ ಬಾರಿ ಮರ್ತು ಹೋಗ್ತದೆ. ಯಾಕೆ ಅಂತ ಹೇಳಿದರೆ ಅನೇಕ ವಿಚಾರಗಳು ಬೇರೆ ಬೇರೆ ಬರ್ತಾ ಇರ್ತದೆ. ಆಗ ನನಗೆ ಬಾಬನ ನೆನಪು ಮರ್ತೋಗ್ತದೆ. ತಬ ತೋ ಕಹಾ ಜಾತ ಜಿನ್ಕೆ ಮಾಥೆ ಮಾಮಲಾ ವಹ ಯಾದ್ ಮೇ ಕೈಸೆ ರಹ ಸಕೆ. ಬಾಬಾ ಕಾ ಸಾರಾ ದಿನ್ ಖ್ಯಾಲಾತ್ ಚಲ್ತಾ रहता है. ಅದಕ್ಕೆ ಹೇಳ್ತಾ ಇರ್ತಾನೆ ಯಾರ ತಲೆ ಮೇಲೆ ಹೊರೆ ಇದೆ, ಅನೇಕ ಪ್ರಕಾರದ ಜವಾಬ್ದಾರಿ ಇದೆ ಅಂದಾಗ ಕೆಲಸ ಕಾರ್ಯಗಳ ನೆನಪೇ ಬರ್ತದೆ ತಾನಲ್ಲಿ, ಬಾಬನ ನೆನಪೆಲ್ಲಿ ಬರ್ತದೆ. ಹಾಗೆ ಬಾಬಾ ಬ್ರಹ್ಮ ಬಾಬಾ ಹೇಳಿ ಎಷ್ಟು ಪ್ರಕಾರದ ಜವಾಬ್ದಾರಿ ಇತ್ತು ತಾನೆ, ಎಷ್ಟು ಜನರ ಜೀವನದ ಜವಾಬ್ದಾರಿ ಇತ್ತು. ಹೀಗಾಗಿ ಹಗಲಿಡಿ ಅದು ಇದು ಅನ್ನೋ ವಿಷಯದಲ್ಲೇ ಬ್ಯುಸಿ ಆಗಿರ್ತಿದ್ರು. ಆದರೂ ಕೂಡ ಅದರ ಮಧ್ಯದಲ್ಲಿ ಬಾಬನ ನೆನಪು ಸೇವೆಯ ಬಗ್ಗೆ ಚಿಂತನ ನಡೀತಿತ್ತು. कितनी बातें सामने आते हैं. बाबा को सुबह उठकर बैठने में ಜಾಸ್ತಿ ಮಜಾ ಆತಾ है, ನಶಾ भी रहता है. ಹೀಗಾಗಿ ಎಷ್ಟೋ ಸಮಸ್ಯೆಗಳ ವಿಷಯಗಳು ಬಾಬನ ಮುಂದೆ ಬರ್ತಿತ್ತು. ಅದಕ್ಕೆ ಬ್ರಹ್ಮ ಬಾಬಾ ಬೆಳಗ್ಗೆ ಎದ್ದು ಏಕಾಂತದಲ್ಲಿ ನೆನಪಿಗೆ ಕೂತ್ಕೊಳ್ತಿದ್ರು. ಬಹಳ ಖುಷಿ ಆಗ್ತಿತ್ತು, ನಶೆ ಇರ್ತಿತ್ತು ಅಂತ ಹೇಳ್ತಾರೆ ಬಾಬಾ. बस यहाँ स्थापना होने के बाद हम विश्व का महाराजा बनूंगा. फिर से जैसे बाबा अपना अनुभव बताते हैं कि पहली मुख्य बात है बाप का परिचय. ಹೀಗೆ ಬ್ರಹ್ಮ ಬಾಬನಿಗೆ ನಶೆ ಇತ್ತು. ಇನ್ನೇನು ಸ್ವರ್ಗದ ಸ್ಥಾಪನೆ ಸ್ವಲ್ಪ ಸಮಯಕ್ಕಾಗುತ್ತೆ, ಅಲ್ಲಿ ನಾನು ಆ ವಿಶ್ವದ ಮಹಾರಾಜನಾಗಿರ್ತೇನೆ. ಹೀಗೆ ಬಾಬಾ ತನ್ನ ಆ ಒಂದು ಭವಿಷ್ಯ ಸ್ವರೂಪದ ಅನುಭವವನ್ನು ಮಾಡ್ತಾ ಕೂತ್ಕೊಳ್ತಿದ್ರು. ಅದೇ ರೀತಿಯಾಗಿ ಬಾಬಾನು ಕೂಡ ಹೇಳ್ತಾರೆ ಎಲ್ಲರಿಗೂ ಅತಿ ಮುಖ್ಯವಾಗಿ ಮೊದಲನೇದಾಗಿ ನಾವು ತಂದೆ ಪರಿಚಯವನ್ನು ಕೊಡಬೇಕಾಗಿದೆ. और जो भी बातें कोई कहे बोलो इससे कोई फायदा नहीं. हम तुमको परिचय देते हैं ऊंचे ते ऊंचे बाप का. ಹೀಗೆ ಬಾಬಾ ಹೇಳ್ತಾ ಇದ್ದಾರೆ ಈ ಬಾಬನ ಪರಿಚಯವನ್ನು ಬಿಟ್ಟರೆ ಬೇರೆ ಏನೇ ಮಾತಾಡ್ತೇವಲ್ಲ ಅವರ ಆರೋಗ್ಯ, ಉದ್ಯೋಗ, ವ್ಯವಹಾರ, ಸಂಬಂಧ, ಬಾಬಾ ಹೇಳ್ತಾರೆ ಇವೆಲ್ಲ ಮಾತುಗಳಿಂದ ಏನು ಲಾಭ ಆಗುತ್ತೆ.
ನಿಮಗೆ ಅತಿ ಮುಖ್ಯವಾಗಿ ಶ್ರೇಷ್ಠಾತಿ ಶ್ರೇಷ್ಠನಾದಂತಹ ತಂದೆಯ ಪರಿಚಯ ಕೊಡಬೇಕು ತಾನೆ. वही ऊंचे ऊंच वर्षा देते हैं विश्व का मालिक बनाने का. आर्य समाजी लोग देवताओं के चित्र को नहीं मानते. ಹೀಗೆ ಶ್ರೇಷ್ಠಾತಿ ಶ್ರೇಷ್ಠನಾದಂಥ ತಂದೆ ನಮಗೆ ವಿಶ್ವದ ಮಾಲೀಕರನ್ನಾಗಿ ಮಾಡ್ತಾರೆ. ಹೇಗೆ ಅಂದರೆ ಬಾಬಾ ಹೇಳ್ತಾರೆ, ಆರ್ಯ ಸಮಾಜಿಗಳು ಅವರು ದೇವತಾ ಚಿತ್ರವನ್ನು ಒಪ್ಪೋದಿಲ್ಲ. तुम्हारे पास चित्र देखते हैं तब भी बिगाड़ते हैं. जिसको वर्षा लेना होगा वह शांति से आकर सुनते रहेंगे. ಹೀಗೆ ಬಾಬನು ನಮಗೆ ಇಲ್ಲಿ ದೇವತಾ ಚಿತ್ರ, ಲಕ್ಷ್ಮೀನಾರಾಯಣ ಚಿತ್ರ ಇಟ್ಟಿದ್ದಾರೆ. ನಾಳೆಯ ನಮ್ಮ ಪದವಿ, ನಮ್ಮ ವಂಶ ಅಥವಾ ನಾವು ಯಾವ ವಂಶಸ್ಥರಾಗ್ತೇವೆ, ನಾಳೆ ಭಾಗ್ಯದ ಚಿತ್ರ ನಮ್ಮ ಮುಂದೆ ಇಟ್ಟಿದ್ದಾರೆ. ಇದನ್ನು ನೋಡಿದಾಗ ಯಾರು ದೇವತಾ ಚಿತ್ರವನ್ನು ಒಪ್ಪೋದಿಲ್ಲ ಅವರಿಗೆ ಜ್ಞಾನನೇ ಇಷ್ಟ ಆಗಲ್ಲ. ಬಾಬಾ ತಿಳಿಸ್ತಾರೆ, ಯಾರಿಗೆ ಶಿವಬಾಬನಿಂದ ಭಾಗ್ಯ ಪಡೆದುಕೊಳ್ಳುವಂಥದ್ದೇ ಅದೃಷ್ಟ ಇರುತ್ತೆ ಅವರು ಶಾಂತಿಯಿಂದ ಜ್ಞಾನ ಕೇಳ್ತಿರ್ತಾರೆ, ಬೇರೆ ಏನು ಪ್ರಶ್ನೆನೇ ಮಾಡಲ್ಲ. मुख्य बात ही एक ही ऊंचे ऊंचे भगवान के ऊंचे ऊंचे ब्रह्मा विष्णु शंकर को नहीं कहेंगे. ऊंचे ऊंचे बाप से ही वर्षा मिलता है, वही पतित पावन है. ಹೀಗೆ ಬಾಬಾ ಹೇಳ್ತಿದ್ದಾರೆ, ಅತಿ ಮುಖ್ಯವಾದಂತಹ ಮಾತು ಭಗವಂತನದೇ ಆಗಿದೆ. ಭಗವಂತನ ಪರಿಚಯ ಕೊಡಬೇಕು. ಶ್ರೇಷ್ಠಾತಿ ಶ್ರೇಷ್ಠ ಶಿವಬಾಬಾ ಬ್ರಹ್ಮ ವಿಷ್ಣು ಶಂಕರ ಆಗಿದ್ದಾರೆ. ಹೀಗೆ ಶ್ರೇಷ್ಠಾತಿ ಶ್ರೇಷ್ಠನಾದಂಥ ತಂದೆ ಈಗ ನಮಗೆ ಸಿಕ್ಕಿದ್ದಾರೆ, ಅವರೇ ಪತಿತ ಪಾವನ ಆಗಿದ್ದಾರೆ. ಈ ಮಾತನ್ನು ಬಾಬಾ ಹೇಳ್ತಾರೆ, ಪಕ್ಕಾ ಮಾಡಿಸಿರಿ. गॉड इज वन, बाप माना वर्षा, भारत में आकर वर्षा देते. ब्रह्मा द्वारा नई दुनिया की स्थापना, शंकर द्वारा विनाश. ಹೀಗೆ ಶ್ರೇಷ್ಠಾತಿ ಶ್ರೇಷ್ಠನಾದಂಥ ತಂದೆ ಅಂದ್ರೆ ಸಂಪತ್ತು, ಭಾಗ್ಯ ಅಂತ ಅರ್ಥ. ಈ ಭಾರತಕ್ಕೆ ಬಾಬಾ ಭಾಗ್ಯವನ್ನು ಕೊಡಲಿಕ್ಕೆ ಬಂದಿದ್ದಾರೆ. ಬ್ರಹ್ಮರವರ ಮುಖಾಂತರ ನವ ಜಗತ್ತಿನ ಸ್ಥಾಪನೆ ಮಾಡ್ತಾರೆ. ಶಂಕರನ ಮೂಲಕ ವಿನಾಶ ಕಾರ್ಯ ನಡೀತದೆ. इस महाभारत लड़ाई से स्वर्ग के गेट खोलते हैं, पति से पावन बनते हैं. बेहद के बाप से ही भारत को वर्षा मिल रहा है. ಹೀಗೆ ಇದು ಮಹಾಭಾರತದ ಯುದ್ಧದಿಂದಲೇ ಸ್ವರ್ಗದ ಬಾಗಿಲು ಅಥವಾ ಗೇಟ್ ತೆರೀತದೆ. ಪತಿತರಿಂದ ಪಾವನ ಆಗ್ತೇವೆ. ವಿಶ್ವದ ಪಿತ ಈ ಭಾರತಕ್ಕೆ ಭಾಗ್ಯವನ್ನು ಸಂಪತ್ತನ್ನು ಕೊಡಲಿಕ್ಕೆ ಬಂದರೆ ಇದರಲ್ಲಿ ಬೇರೆ ವಿಷಯನೇ ಇಲ್ಲ ಅಂತಾರೆ ಬಾಬಾ. ಭಗವಂತ ಸೃಷ್ಟಿಗೆ ಬಂದಿರೋದೇ ಭಾರತವನ್ನು ಸ್ವರ್ಗ ಮಾಡಲಿಕ್ಕೆ. यहाँ है एक बात, बाप कहते हैं मुझे याद करो तो तुम्हारी खाद निकलेगी. यह एक बात जब समझे और कुछ समझना. ಹೀಗೆ ಒಬ್ಬ ತಂದೆಯ ಪರಿಚಯ ಯಾವಾಗ ಎಲ್ಲರಿಗೂ ಆಗ್ತದೆ, ಯಾವಾಗ ಒಬ್ಬ ತಂದೆಯ ಮಾತು ವಿಷಯ ಅರ್ಥ ಆಗುತ್ತೆ, ನಂತರ ಉಳಿದ ಮಾತು ಉಳಿದ ವಿಷಯಗಳು ಅರ್ಥ ಆದ ಹಾಗೆ. यह जो इतने चित्र हैं ये है रोजगारी. हम कहते हैं ज्ञानामृत पीकर पवित्र बनो, वह कहते हैं विष चाहिए. ಹೀಗೆ ಬಾಬಾ ಮಕ್ಕಳಿಗೆ ಜ್ಞಾನ ತಿಳ್ಕೊಂಡು ತಿಳಿಸ್ಲಿಕ್ಕೆ ಅನೇಕ ಚಿತ್ರಗಳನ್ನು ನಮ್ಮ ಮುಂದೆ ಇಟ್ಟಿದ್ದಾರೆ. ಈಗ ಆ ಚಿತ್ರದ ಮೂಲಕ ನೀವು ಜ್ಞಾನಾಮೃತ ಸ್ವೀಕಾರ ಮಾಡಿರಿ ಅಂತ ನಾವು ಹೇಳ್ತೇವೆ. ಆದರೆ ಪ್ರಪಂಚದವರು ನಮಗೆ ಅಮೃತ ಬೇಡ, ವಿಷ ಬೇಕು ಅಂತ. ವಿಷ ಅಂದರೆ ಪಂಚವಿಕಾರದೊಳಗೆ ಇರಬೇಕು ಅಂತಾರೆ. तो उस पर भी यह चित्र है, तब कहेंगे अमृत छोड़ विष काय को खाए. ಈಗ ಅದರ ಪ್ರತಿಯಾಗಿ ವಿಷ ಕುಡಿದ್ರೆ ಸತ್ತೋಗ್ತಾರೆ ತಾನೇ ಜನ, ಶರೀರಕ್ಕೆ ವಿಷ ಕೊಟ್ಟರೆ. ಹಾಗೆ ಆತ್ಮ ಪಂಚವಿಕಾರದ ವಿಷದಲ್ಲಿರೋದರಿಂದ, ಪಾಪಕರ್ಮ ಮಾಡೋದರಿಂದ ಸುಖ ಶಾಂತಿ ಸತ್ತೋಗಿದೆ ಜೀವನದ್ದು. ಈ ರೀತಿಯಾಗಿ ಯಾವುದನ್ನು ಮಾಡಿದರೆ ಏನು ಫಲ ಬರುತ್ತೆ ಅನ್ನುವಂಥ ಕರ್ಮಫಲದ ಚಿತ್ರ ಕೂಡ ಅಲ್ಲಿ ಸ್ಪಷ್ಟವಾಗಿದೆ. ಅದಕ್ಕೆ ಈಗ ವಿಷ ಕುಡಿಯೋದಂದರೆ ಪಾಪಕರ್ಮ ಮಾಡೋದನ್ನು ಬಿಟ್ಟು ಪುಣ್ಯಕರ್ಮ ಮಾಡಲಿಕ್ಕೆ ಜ್ಞಾನಾಮೃತವನ್ನು ಸ್ವೀಕರಿಸ್ರಿ ಅಂತ ಹೇಳಿ. ಯಹ ರೂಹಾನಿ ನಾಲೆಜ್ ಸ್ಪಿರಿಚುವಲ್ ಫಾದರ್ ಹಿ ದೇತೆ ಹೇ, ವಹ ಬಾಪ್ ಸರ್ವ್ಯಾಪಿ ಕೈಸೆ ಹೋಗಾ. ಹೀಗೆ ಬಾಬಾ ನಮಗೆ ಈ ಸತ್ಯ ಜ್ಞಾನ, ಆತ್ಮಕ್ಕೆ ಪರಮಾತ್ಮನೇ ಜ್ಞಾನ ಕಲಿಸ್ತಾ ಇದ್ದಾರೆ. ಆದರೆ ಪರಮಾತ್ಮ ಸರ್ವ್ಯಾಪಿ ಆಗಲಿಕ್ಕೆ ಹೇಗೆ ಸಾಧ್ಯ? तुम बाप को सर्वव्यापी मानते हो तो भला मानो, हम नहीं मानेंगे. आगे हम मानते थे, अब बाप ने बताया है अब भूल है. ಈಗ ಪರಮಾತ್ಮ ಸರ್ವ್ಯಾಪಿ ಅಂತ ಅದನ್ನು ಸಿದ್ಧ ಮಾಡೋರು ತುಂಬ ಜನ ಬರ್ತಾರೆ. ನಾವು ಹೇಳಬೇಕು ಪರಮಾತ್ಮ ಸರ್ವ್ಯಾಪಿ ಅಂತ ನೀವು ಹೇಳ್ತೀರಾ, ಅದನ್ನು ಸಿದ್ಧ ಮಾಡ್ತೀರ, ಫಲ ಮಾಡಿ. ಆದರೆ ನಾವು ಮಾತ್ರ ಪರಮಾತ್ಮ ಸರ್ವ್ಯಾಪಿ ಎಂಬ ಮಾತನ್ನು ಒಪ್ಪೋದಿಲ್ಲ. ಎಷ್ಟು ಜನ್ಮಗಳಿಂದ ಈ ಮಾತನ್ನು ಹೇಳುವ ತಪ್ಪನ್ನು ನಾವು ಮಾಡ್ತಾ ಬಂದಿದ್ದೇವೆ. ಈಗ ನಾವು ಆ ತಪ್ಪು ಮಾಡೋದಿಲ್ಲ ಅಂತ ನಾವು ನೇರವಾಗಿ ಹೇಳಬೇಕು. ಯಾಕೆಂದರೆ ಈಗ ಅವ್ರು ಬಂದಿದ್ದಾರೆ,
ಇಷ್ಟು ಸಮಯ ಇರಲಿಲ್ಲ, ಈಗ ಬಂದಿದ್ದಾರೆ, ನಾವು ಈಗ ಅವರಿಂದ ಭಾಗ್ಯ ಪಡಿಬೇಕು. ಈಗ ನೋಡಿ ಭಾರತ ನರಕ ಆಗಿದೆ. ಈ ನರಕವಾಗಿರೋ ಭಾರತವನ್ನು ಈಗ ಅವರೇ ಸ್ವರ್ಗ ಮಾಡ್ತಿದ್ದಾರೆ, ಅರ್ಥಾತ್ ಪವಿತ್ರ ಗೃಹಸ್ಥ ಆಶ್ರಮವನ್ನಾಗಿ ಮಾಡ್ತಾ ಇದ್ದಾರೆ. ಆಗ ಆದಿ ಸನಾತನ ದೇವಿ ದೇವತಾ ಧರ್ಮ ಅಂತ ಹೇಳಿದ್ರೆ ಪವಿತ್ರ ಗೃಹಸ್ಥ ಆಶ್ರಮ ಇತ್ತು. ಈಗ ಅಪವಿತ್ರ ವಿಷಮಯ ಜಗತ್ತಿದಾಗಿದೆ. ಆದ್ದರಿಂದ ಬಾಬಾ ಹೇಳ್ತಾ ಇರೋದು, ಮಕ್ಕಳೇ ನನ್ನೊಬ್ಬನನ್ನೇ ನೆನಪು ಮಾಡಿರಿ. ಶ್ರೇಷ್ಠಾತಿ ಶ್ರೇಷ್ಠನಾದಂಥ ಶಿವಬಾಬಾ ಕ್ರಿಯೇಟರ್ ಆಗಿದ್ದಾರೆ. ಅಂದರೆ ಅವರಿಂದ ನಾವೀಗ ಭಾಗ್ಯವನ್ನು ಪಡ್ಕೋಬೇಕಾಗಿದೆ. ಈಗ ಇದು ಕಲಿಯುಗ. ಕಲಿಯುಗದಲ್ಲಿ ನೋಡಿ ಜನಸಂಖ್ಯೆ ಅಪಾರ ಇದೆ. ಅಂದರೆ ಸತ್ಯುಗದಲ್ಲಿ ಇಷ್ಟೊಂದು ಜನಸಂಖ್ಯೆ ಇರೋದಿಲ್ಲ. तो उस समय बाकी सब शांति धाम में है, तो जरूर अब लड़ाई लगेगी, तब तो मुक्ति में जाएंगे. ಹೀಗೆ ಸತ್ಯುಗ ಸ್ವರ್ಗದಲ್ಲಿ ಜನಸಂಖ್ಯೆ ಕಮ್ಮಿ ಇರ್ತದೆ, ಆಗ ಉಳಿದ ಆತ್ಮಗಳೆಲ್ಲ ಶಾಂತಿಧಾಮದಲ್ಲಿ ಇರ್ತಾರೆ. ಹಾಗಾದರೆ ಅವಶ್ಯ ಈ ಜನಸಂಖ್ಯೆ ಖಾಲಿ ಆಗುವ ಯುದ್ಧಗಳು ನಡೀತವೆ. ಎಲ್ಲ ಆತ್ಮಗಳಾಗಿ ವಾಪಸ್ ಮುಕ್ತಿಧಾಮಕ್ಕೆ ಹೋಗ್ತಾರೆ. ये सब बातें बच्चों की बुद्धि में रहने चाहिए. बच्चों को सर्विस जरूर करनी है, सर्विस से ही ऊंच पद पाएंगे. ಹೀಗೆ ಇವೆಲ್ಲ ಮಾತುಗಳು ಮಕ್ಕಳ ಬುದ್ಧಿಯಲ್ಲಿ ಇರಬೇಕಾಗಿದೆ. ಮಕ್ಕಳು ಅವಶ್ಯ ಸರ್ವಿಸನ್ನು ಮಾಡಬೇಕು, ಯಾಕೆಂದರೆ ಸೇವೆಯಿಂದಲೇ ಶ್ರೇಷ್ಠ ಪದವಿ ಸಿಗ್ತದೆ. ऐसे नहीं आपस में नहीं बनी तो शिव बाबा को भूल जाना या शिव बाबा की सर्विस करना छोड़ देना. ಆದರೆ ಕೆಲವು ಬಾರಿ ಮಕ್ಕಳು ಹೀಗೆ ತಪ್ಪುಗಳನ್ನು ಮಾಡ್ತಾರೆ. ನಮಗೆ ಅವರ ಅಂದರೆ ಇಷ್ಟ ಆಗಲ್ಲ, ಅವ್ರ ಜೊತೆಗೆ ನಮಗೆ ಅಡ್ಜಸ್ಟ್ ಆಗಲ್ಲ, ಅದಕ್ಕೆ ನಮಗೆ ಸೇವೆನೂ ಬೇಡ ಬಾಬಾನೂ ಬೇಡ ಅಂತ ಕೆಲವರು ಎರಡೂ ಬಿಟ್ಬಿಡ್ತಾರೆ. ಅದಕ್ಕೆ ಬಾಬಾ ಹೇಳ್ತಿದ್ದಾರೆ, ಆ ವ್ಯಕ್ತಿ ಜೊತೆಗೆ ನಿಮಗಾಗಲಿಲ್ಲ ಅಂತ ಹೇಳಿಬಿಟ್ಟು ಶಿವಬಾಬನ್ನು ಬಿಡ್ತೀರಿ, ಸೇವೆನೂ ಬಿಡ್ತೀರಿ. ಫಿರ್ ತೋ ಯಹಾ ಪದ ಭ್ರಷ್ಟ ಹೋ ಜಾಯೇಗಾ, ಫಿರ್ ಯಹ ಸರ್ವಿಸ್ ಕರ್ನೆ ಕೆ ಬದಲೆ ಡಿಸ್ ಸರ್ವಿಸ್ ಕರ್ ದೇಂಗೆ. ಈ ರೀತಿ ಮಾಡೋದ್ರಿಂದ ಏನಾಗುತ್ತೆ, ಮಕ್ಕಳ ಪದವಿ ಭ್ರಷ್ಟ ಆಗಿಬಿಡುತ್ತೆ. ಇಲ್ಲಿ ಬಾಬನೂ ಬೇಡ ಸೇವೆನೂ ಬೇಡ ಅಂತ ಬಾಬನನ್ನು ಬಿಟ್ಟು ಸೇವೆನೂ ಬಿಟ್ಟು ಹೊರಟೋಗ್ತಾರೆ ಕಲಿಯುಗಕ್ಕೆ. ಹೀಗೆ ಮಾಡುವವರು ಬಾಬನ ಹೆಸರಿಗೆ ಎಷ್ಟು ಡಿಸ್ಸರ್ವಿಸ್ ಮಾಡ್ತಾರೆ. आपस में लोन पानी होकर सर्विस को छोड़ देना, इस जैसा बुरा काम कोई नहीं. ಇಲ್ಲಿ ಜಗಳ ಮನಸ್ತಾಪಗಳು ನಮ್ಮ ಮಧ್ಯೆ ಆಯಿತು. ನಾವು ಸಹೋದರ ಸಹೋದರಿಯರ ಮಧ್ಯೆ ಮನಸ್ತಾಪ ಆಗಿರ್ತದೆ. ಇದಕ್ಕೆ ಬಾಬಾ ಏನು ಹೇಳ್ತಾರೆ, ಉಪ್ಪು ನೀರು ಕುಡಿಯೋದು ಅಂತ. ಒಬ್ರಿಗೊಬ್ರು ಉಪ್ಪು ನೀರು ಕುಡಿಸ್ತೇವೆ ಅಂದರೆ ಜಗಳ ಕಲಹ ಮಾಡ್ಕೊಳ್ತೇವೆ. ಮತ್ತು ಸೇವೆ ಬಿಡೋದು ಬಾಬಂದು, ಬಾಬನ್ನ ದೂರ ಮಾಡ್ಕೋತೇವೆ, ಬಾಬನ್ನ ಸೇವೆ ಬಿಡ್ತೇವೆ. ಇದರಿಂದ ಬಾಬಾ ಹೇಳ್ತಾರೆ, ಇದರಷ್ಟು ಕೆಟ್ಟ ಕರ್ಮ ಮತ್ತೊಂದಿಲ್ಲ ಅಂತ. ಬಾಬನ್ನ ಬಿಡೋದು, ಸೇವೆ ಬಿಡುವಂಥದ್ದು ಅಂದರೆ ಭಯಂಕರ ಪಾಪ ಕರ್ಮ ಇದು. ಯಾಕೆಂದರೆ ಅಲ್ಲಿ ಇನ್ಸಲ್ಟ್ ಯಾರಿಗಾಯ್ತು, ಭಗವಂತನಿಗಾಯ್ತು. ನಾವು ಜಗಳಾಡಿಕೊಂಡು ಅಪಮಾನ ಮಾಡಿದ್ಯಾರಿಗೆ, ಬಾಬನಿಗೆ. बाबा को याद करो तो कमाई होगी, अब ज्ञान मिला होली बनो और बाप को याद करो. ಬಾಬನ ನೆನಪಿನಿಂದ ಆತ್ಮಕ್ಕೆ ಸಂಪಾದನೆ ಆಗುತ್ತೆ. ಈಗ ನಮಗೆ ಜ್ಞಾನ ಸಿಕ್ಕಿದೆ, ಪವಿತ್ರರಾಗಬೇಕು, ಅದಕ್ಕೆ ನಾವು ಬಾಬಾ ಒಬ್ಬರನ್ನೇ ನೆನಪು ಮಾಡಬೇಕು. धुरिया कहा जाता है ज्ञान के, रिम झिम को ज्ञान और विज्ञान कहा जाता है. विज्ञान है योग, ज्ञान है सृष्टि चक्र का. ಹೀಗೆ ಬಾಬಾ ಹೇಳ್ತಿದ್ದಾರೆ. ಜ್ಞಾನದ ಹೊಳಪು ಅಥವಾ ಬೆಳಕು ಮಕ್ಕಳಿಗೀಗ ಸಿಗ್ತಾ ಇದೆ. ಜ್ಞಾನ ವಿಜ್ಞಾನ ಅಂತ ಬೇರೆ ಬೇರೆ ಇದೆ. ವಿಜ್ಞಾನ ಅಂದರೆ ಯೋಗ, ಜ್ಞಾನ ಅಂದರೆ ಸೃಷ್ಟಿ ಕಾಲಚಕ್ರದ ಪರಿಚಯ ಆಗಿದೆ. ಹೋಲಿ धुरिया मनुष्य कुछ समझते नहीं है, बाप को याद करना और ज्ञान सबको सुनाना. ಹೀಗೆ ಈಗ ಹೋಲಿ ಅಂದರೆ ಬಾಬಾ ಹೇಳ್ತಾರೆ, ಮನುಷ್ಯರಿಗೆ ಇದರ ಅರ್ಥವೇ ಗೊತ್ತಿಲ್ಲ. ಮುಖ್ಯವಾಗಿ ಬಾಬನ ನೆನಪು ಮಾಡಬೇಕಾಗಿದೆ, ಜ್ಞಾನ ಅನೇಕರಿಗೂ ತಿಳಿಸ್ಬೇಕಾಗಿದೆ. बाबा बार बार समझाते हैं कि ऊंचे ती ऊंच बाप को सर्वव्यापी कर नहीं सकते, नहीं तो खुद किसी को याद करते. ಬಾಬಾ ಬಾರಿ ಬಾರಿ ಹೇಳ್ತಾರೆ, ಮಕ್ಕಳೇ ಶ್ರೇಷ್ಠಾತಿ ಶ್ರೇಷ್ಠನಾದ ತಂದೆ ಸರ್ವವ್ಯಾಪಿ ಆಗ್ಲಿಕ್ಕೆ ಹೇಗೆ ಸಾಧ್ಯ. ಬಾಬಾ ಹೇಳ್ತಿದ್ದಾರೆ, ಸ್ವಯಂಗೆ ತಂದೆ ಪರಿಚಯ ಇಲ್ಲ ಅಂದರೆ ಅವ್ರ ತಂದೆ ನೆನಪು ಹೇಗೆ ಮಾಡ್ಲಿಕ್ಕೆ ಸಾಧ್ಯ. बाप कहते हैं निरंतर मुझे याद करो, परंतु रचयिता को नहीं जानते तो मिलेगा क्या. ಬಾಬಾ ಹೇಳ್ತಾರೆ, ಮಕ್ಕಳೇ ನನ್ನೊಬ್ಬನನ್ನೇ ನಿರಂತರ ನೆನಪು ಮಾಡಿರಿ, ಆದರೆ ರಚಯಿತನ ಪರಿಚಯನೇ ಇಲ್ಲದ ಮೇಲೆ ಅವರಿಂದ ಏನು ಸಿಗ್ತದೆ. ನ ಜಾಣನೆ ಕೆ ಕಾರಣ ಸರ್ವ್ಯಾಪಿ ಕಾ ದೇತೆ.
तो ऊंचे ऊंच सिद्ध कर समझाओ तो सर्व्ಯಾಪಿ के बातें बुद्धि से निकल जाएगी। ಹೀಗೆ ಶ್ರೇಷ್ಠಾತಿ ಶ್ರೇಷ್ಠನಾದಂಥ ತಂದೆ ಯಾರು ಎಂಬುದು ಸಿದ್ಧ ಮಾಡಿದಾಗ, ಎಲ್ಲಿದ್ದಾರೆ ಅಂತ ಸಿದ್ಧ ಮಾಡಿದರೆ ಅವರ ಬುದ್ಧಿಯಲ್ಲಿದ್ದಂಥ ಸರ್ವವ್ಯಾಪಿ ವಿಷಯ ಹಾರಿ ಹೋಗ್ತದೆ. ಹೀಗೆ ನಾವು ಹೇಳಬೇಕು, ನಾವೆಲ್ಲ ಸಹೋದರ ಆತ್ಮಗಳಾಗಿದ್ದೇವೆ. ಪ್ರತಿ 5,000 ವರ್ಷಕ್ಕೊಮ್ಮೆ ತಂದೆ ಬಂದು ನಮಗೆ ತನ್ನ ಭಾಗ್ಯ ಸಂಪತ್ತನ್ನು ಕೊಡ್ತಾರೆ. ಹೀಗೆ ಸತ್ಯುಗದಲ್ಲಿ ದೇವಿ ದೇವತೆಗಳಾಗಿರ್ತೇವೆ ನಾವು, ಬಾಕಿದವರು ಆ ಸಮಯದಲ್ಲಿ ಮುಕ್ತಿಧಾಮದಲ್ಲಿರ್ತಾರೆ. ಹೀಗೆ ನಾವೆಲ್ಲರಿಗೂ ತಂದೆಯ ಪರಿಚಯವನ್ನು ಕೊಡಬೇಕಾಗಿದೆ. ಈಗ ನೋಡಿ, ಕ್ರೈಸ್ತನ ಪ್ರೇಯರನ್ನು ಮಾಡ್ತಾರೆ, ಅಂದರೆ ಕ್ರೈಸ್ತನ ಅನುಕರಣೆ ಮಾಡೋರು ಕ್ರೈಸ್ತನನ್ನು ಪ್ರೇಯರ್ ಮಾಡ್ತಾರೆ. ಕ್ರೈಸ್ತನಿಗೆ ಫಾದರ್ ಅಂತ ಕರೀತಾರೆ. ಆದರೆ ಕ್ರೈಸ್ತ ಎಲ್ಲರಿಗೂ ಫಾದರ್ ಆಗಲಿಕ್ಕೆ ಸಾಧ್ಯನಾ? ಎಲ್ಲರಿಗೂ ಫಾದರ್ ನಿರಾಕಾರ ಆಗಿದ್ದಾರೆ. ಎಲ್ಲ ಆತ್ಮಗಳ ನಿರಾಕಾರ ಫಾದರನಿಗೆ ಕರೀತಾರೆ. ಆದರೆ ಕ್ರೈಸ್ತ ಆ ಫಾದರಿಗೆ ಮಗು ಆಗಿದ್ದಾರೆ. ಅದಕ್ಕೆ ಕ್ರೈಸ್ತ ಏನು ಹೇಳ್ತಾರೆ, ಐ ಆಮ್ ಎ ಸನ್ ಆಫ್ ಎ ಗಾಡ್. तो ಈ ರೀತಿಯಾಗಿ ಕ್ರೈಸ್ತನಿಗೂ ಕೂಡ ಶಿವಬಾಬನಿಂದಲೇ ಭಾಗ್ಯ ಸಿಗುತ್ತೆ. तो क्राइस्तों को रचना है, ऐसे कोई भी शास्त्र में लिखा हुआ नहीं कि क्राइस्तों को याद करने से आत्मा तमो प्रधान से सतो प्रधान बन जाएगी. ಹೀಗೆ ಕ್ರೈಸ್ತನು ಕೂಡ ಶಿವಬಾಬನ ಮಗುನೇ ಆಗಿದ್ದಾರೆ. ಹೀಗೆ ಕ್ರಿಶ್ಚಿಯನ್ ಧರ್ಮದ ಯಾವುದೇ ಶಾಸ್ತ್ರ ಅಂದರೆ ಬೈಬಲ್ನಲ್ಲಿ ಎಲ್ಲೂ ಬರೆದಿಲ್ಲ ಕ್ರೈಸ್ತನಿಗೆ ನೆನಪು ಮಾಡುವುದರಿಂದ ಆತ್ಮ ಸತೋ ಪ್ರಧಾನವಾಗುತ್ತದೆ ಅಂತ. तो एक गीत में ही है कि मामे कम याद करो, गॉड फादर का शास्त्र है ही गीता. सिर्फ एक नाम बदली कर कृष्ण का नाम लिख दिया है. ಹೀಗೆ ಒಂದೇ ಒಂದು ಶಾಸ್ತ್ರ ಭಗವದ್ಗೀತೆಯಲ್ಲಿ ಮಾತ್ರ ಇರೋದು, ಪರಮಾತ್ಮ ತಂದೆ ನಿರಾಕಾರ ಅವರೊಬ್ಬರನ್ನೇ ನೆನಪು ಮಾಡ್ರಿ ಎಂದು ಹೇಳೋ ಶಾಸ್ತ್ರ ಭಗವದ್ಗೀತೆ. ಹೀಗೆ ಬಾಬಾ ಹೇಳ್ತಾ ಇದ್ದಾರೆ, ಭಗವದ್ಗೀತೆಯಲ್ಲಿ ಸಹ ಕೃಷ್ಣನ ಹೆಸರನ್ನು ಹಾಕ್ಬಿಟ್ಟಿದ್ದಾರೆ. तो यहाँ भूल कर दी है, ऊंचे ऊंचे बाप है वही सुख शांति का वर्षा देते हैं. शिव बाबा का चित्र सबको अपने पास रखना है. ಹೀಗೆ ಶ್ರೇಷ್ಠಾತಿ ಶ್ರೇಷ್ಠನಾದಂತಹ ತಂದೆ ಈಗ ಬಂದಿದ್ದಾರೆ. ಶಾಸ್ತ್ರದಲ್ಲಿ ಕೃಷ್ಣನ ಹೆಸರನ್ನು ಹಾಕಿರೋ ತುಂಬ ದೊಡ್ಡ ತಪ್ಪು ಮಾಡಿದ್ದೇವೆ. ಈಗ ಅವರು ನಮಗೆ ಸುಖ ಶಾಂತಿ ಸಂಪತ್ತನ್ನು ಕೊಡ್ಲಿಕ್ಕೆ ಬಂದಿದ್ದಾರೆ. ಆದ್ದರಿಂದ ಶಿವಬಾಬನ ದೊಡ್ಡ ಚಿತ್ರವನ್ನು ನಮ್ಮ ಬಳಿಗೆ ಇಟ್ಕೊಂಡಿರಬೇಕು. शिव बाबा वर्षा देते हैं, फिर 84 जन्म में गंवा देते हैं. सीढ़ी पर समझाना है पतित पावन बाप ही आकर पावन बनने की युक्ति बताते हैं. ಹೀಗೆ ಶಿವಬಾಬನಿಂದ ನಾವು 84 ಜನ್ಮದ ಭಾಗ್ಯವನ್ನು ಪಡಿತಿದ್ದೇವೆ. ಈಗ ಕಳ್ಕೊಂಡಿದೆ, ಪುನಃ ಪಡಿತೇವೆ. ಈ ರೀತಿಯಾಗಿ ಸಿಡಿ ಚಿತ್ರದ ಮೂಲಕ ತಿಳಿಸಿ ಪತಿತ ಪಾವನ ತಂದೆ ಈಗ ಬಂದಿದ್ದಾರೆ, ಪಾವನರಾಗುವಂಥ ಯುಕ್ತಿಯವರು ನಮಗೆ ಕಲಿಸುತ್ತಿದ್ದಾರೆ. वह कहते हैं कृष्ण भगवान वाच, तुम कहते हैं शिव भगवान वाच. फर्स्ट फ्लोर में ऊंचा बाप रहता है, फिर सेकेंड फ्लोर में सूक्ष्म वतन. ಹೀಗೆ ಕೃಷ್ಣನ ಭಕ್ತರು ಕೃಷ್ಣ ಭಗವಾನ್ ವಾಚ್ ಅಂತ ಹೇಳ್ತಾರೆ, ನಾವು ಶಿವ ಭಗವಾನ್ ವಾಚ್ ಅಂತ ಹೇಳ್ತೇವೆ. ಫಸ್ಟ್ ಫ್ಲೋರ್ ಅಂದರೆ ಪರಂಧಾಮದಲ್ಲಿ ಶ್ರೇಷ್ಠಾತಿ ಶ್ರೇಷ್ಠನಾದಂತಹ ತಂದೆ ಇರ್ತಾರೆ. ಸೆಕೆಂಡ್ ಫ್ಲೋರ್ನಲ್ಲಿ ಸೂಕ್ಷ್ಮ ವತನ ಇದೆ. ಥರ್ಡ್ ಫ್ಲೋರ್ ಅಂದರೆ ಇದು ಸಾಕಾರ ಸೃಷ್ಟಿಯಾಗಿದೆ. ಹೀಗೆ ಬಾಬಾ ಹೇಳ್ತಾರೆ, ಸೃಷ್ಟಿ यहाँ है पीछे सूक्ष्म वतन में आते यहाँ ट्रिब्यूनल बैठती है सजाएं मिलती हैं. ಹೀಗೆ ಬಾಬಾ ಹೇಳ್ತಿದ್ದಾರೆ, ಇದು ಥರ್ಡ್ ಫ್ಲೋರ್ ಅಂದರೆ ಸಾಕಾರ ಜಗತ್ತು. ಇದಕ್ಕೆ ಸೃಷ್ಟಿ ಅಂತ ಕರೆಯಲಾಗುತ್ತೆ. ಅದರ ಮೇಲೆ ಸೂಕ್ಷ್ಮ ವತನ ಇದೆ. ಬಾಬಾ ಹೇಳ್ತಾರೆ, ಯಾರು ಇಲ್ಲಿ ಪಾಪಕರ್ಮಗಳನ್ನು ಮಾಡಿರ್ತಾರೆ ಅಥವಾ ಬಾಬಾನ ಹೆಸರಿಗೆ ಅಪಮಾನಿಸುವ ಕರ್ಮವನ್ನು ಮಾಡಿರ್ತಾರೆ, ಅದಕ್ಕೇನು ಹೇಳಾಗುತ್ತೆ, ಟ್ರಿಬ್ಯುನಲ್ ಅಂತ ಹೇಳಿದರೆ ಆ ರಿಮಾರ್ಕ್ ಬಂದ್ಬಿಟ್ಟಿರ್ತದೆ. ಇದಕ್ಕೆ ಶಿಕ್ಷೆ ಕೊಡೋದು ಬಾಬಾ ಎಲ್ಲಿ, ಸೂಕ್ಷ್ಮ ರೂಪದಿಂದ. ಸಜಾಯ್ ಖಾಕರ್ ಪವಿತ್ರ ಬನ್ ಚಲೆ ಜಾತೆ ऊपर बाप सब बच्चों को ले जाते हैं. ಹೀಗೆ ಆತ್ಮ ಶರೀರ ಬಿಟ್ಟರು ಲೆಕ್ಕಾಚಾರವನ್ನು ಸಮಾಪ್ತಿ ಮಾಡಿಸ್ಲಿಕ್ಕೆ ಬಾಬಾ ಸೂಕ್ಷ್ಮ ಸ್ವರೂಪದಿಂದಲೇ ಆತ್ಮಕ್ಕೆ ಶಿಕ್ಷೆಯನ್ನು ಕೊಡ್ತಾರೆ ಸೂಕ್ಷ್ಮತನದಲ್ಲಿ. ಹೀಗೆ ಎಲ್ಲ ಆತ್ಮಗಳನ್ನು ಶುದ್ಧ ಮಾಡಿ ನಂತರ ವಾಪಸ್ ಮನೆಗೆ ಕರೆದೊಯ್ತಾರೆ. तो इसको 100 वर्ष देने चाहिए. बच्चे पूछते हैं बाबा ಸ್ವರ್ಗ ಮೇ ಕ್ಯಾ ಕ್ಯಾ ಹೋಗಾ. ಬಾಬಾ ಇವೆಲ್ಲ ಮಾತುಗಳು ಮಕ್ಕಳ ಮುಂದೆ ಇಟ್ಟಿದ್ದಾರೆ. ಮಕ್ಕಳಿದು ಸಂಗಮ ಈಗ, ಇದಕ್ಕೆ 100 ವರ್ಷ ಸಮಯ. ಬಾಬನಿಗೆ ಮಕ್ಕಳೇ ಕೇಳ್ತಾರೆ, ಬಾಬಾ ಸ್ವರ್ಗದಲ್ಲಿ ಏನೇನಿರ್ತದೆ?
कि बाबा कहते हैं बच्चे वहाँ आगे चलकर देखना, पहले तुम बाप को जानो, पति से पावन बनने की धून में रहे. ಅದಕ್ಕೆ ಬಾಬಾ ಹೇಳ್ತಾರೆ, ಮಕ್ಕಳೇ ಅಲ್ಲಿ ಏನಿರ್ತದೆ ಅದು ಇರ್ತದೆ, ನೀವೇ ಹೋಗಿ ಅಲ್ಲಿ ನೋಡ್ತೀರಾ. ಆದರೆ ಈಗ ಮೊಟ್ಟ ಮೊದಲು ತಂದೆಯನ್ನ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಪತಿತರಿಂದ ನಾನು ಪಾವನ ಆಗಬೇಕು ಅನ್ನುವಂತಹ ನಶೆಯಲ್ಲಿ, ಆ ಚಿಂತನದಲ್ಲಿ ಮುಳುಗ್ರಿ ಅಂತಾರೆ ಬಾಬಾ. ಸ್ವರ್ಗದಲ್ಲಿ ಏನಿರಬೇಕು, ಹೇಗಿರಬೇಕು ಅದಂತೂ ಖಂಡಿತ ಇರ್ತದೆ. ಆದರೆ ನಾವು ಸ್ವರ್ಗಕ್ಕೆ ಹೋಗಬೇಕು, ಸ್ವರ್ಗದ ಭಾಗ್ಯ ಪಡಿಬೇಕು ಅಂದರೆ ಮೊದಲ ಆತ್ಮ ನಾವು ಪಾವನ ಆಗಬೇಕು. ಪಾವನ ಆಗ್ಲಿಕ್ಕೆ ಈಗ ಶುಭಾಬ್ ಒಬ್ಬರನ್ನೇ ನೆನ್ಪು ಮಾಡಬೇಕು. ಬಾಕಿ ಬೀಚ್ ಮೇ ಕ್ಯಾ ಹೋತಾ ಯಹ ಬಿ ಆಗೆ ಚಲ್ಕರ್ ದೇಖ್ನಾ ಹೇ. ಹೀಗೆ ನಾವು ಶುಭಾಬನಿಂದ ಭಾಗ್ಯ ಪಡ್ಕೊಳ್ತೇವೆ, ಹೊಸ ಜಗತ್ತಿಗೆ ಹೋಗೋರಾಗ್ತೇವೆ. ಆದರೆ ಮುಂದಕ್ಕೆ ಏನಾಗುತ್ತೆ ಅನ್ನೋದನ್ನು ಬಾಬಾ ಹೇಳ್ತಾರೆ, ನೀವೆಲ್ಲ ನೋಡೋರಾಗ್ತೀರಿ. तो यहाँ बातें सब याद रखनी चाहिए. ಹೀಗೆ ಬಾಬಾ ಈಗ ನಮಗೆ ಜ್ಞಾನದಲ್ಲಿ ಪ್ರತಿದಿನ ಏನು ನೆನ್ಪು ಮಾಡಿಸ್ತಾರೆ, ತಿಳಿಸ್ತಾರೆ, ಇವೆಲ್ಲ ಮಾತುಗಳು ನೆನ್ಪಿಟ್ಕೋಬೇಕು. ನಮಗೇನೀಗ ಪುರುಷಾರ್ಥ ಮಾಡಬೇಕು ನಾಳೆ ಭಾಗ್ಯಕ್ಕೆ, ಅದನ್ನು ನಾವು ಮಾಡ್ತಾ ಇರಬೇಕು. ನ याद रहने के कारण समय पर समझते नहीं, भूल जाते हैं. बच्चों को कर्म भी अच्छे करनी है. ಬಾಬನ ನೆನಪಿನಲ್ಲಿರಿ ಅಂದರೆ ಮಕ್ಕಳು ಬಾಬನ ನೆನಪೇ ಮರೀತಾರೆ. ನೆನಪು ಬಾರದೇ ಇರಲಿಕ್ಕೆ, ಮರೀಲಿಕ್ಕೆ ಕಾರಣ ಏನಂತ ಬಾಬಾ ಹೇಳಿದ್ದಾರೆ. ಯಾಕೆ ಬಾಬನ ನೆನಪು ಮರ್ತೋಗ್ತದೆ? ದೇಹಾಭಿಮಾನ. ಮಕ್ಕಳಿಗೆ ಈಗ ಒಳ್ಳೆ ಕರ್ಮನೂ ಮಾಡಬೇಕಾಗಿದೆ. बाप की याद में रहने से बुरा काम होगा ही नहीं, बहुत बुरे कर्म भी करते हैं. ಮಕ್ಕಳಿಗೆ ಬಾಬಾ ನೆನಪಿತ್ತು ಅಂದ್ರೆ ಅಲ್ಲಿ ಪಾಪ ಕರ್ಮ ಆಗಲ್ಲ. ಆದ್ದರಿಂದ ಬಾಬಾ ಹೇಳ್ತಿದ್ದಾರೆ, ಮಕ್ಕಳೇ ಬಾಬನ ನೆನಪಿದೆ ಅಂದರೆ ಪಾಪ ಕರ್ಮ ಆಗಲ್ಲ. ತುಂಬ ಬಾಬನ ಮಕ್ಕಳು ಹೀಗಿದ್ದಾರೆ, ತುಂಬ ಕೆಟ್ಟ ಕರ್ಮಗಳನ್ನು ಮಾಡ್ತಾ ಇರ್ತಾರೆ. ऐसे थोड़ी सिर्फ इसी ब्राह्मणी का अच्छा लगता है, वहाँ ब्राह्मणी गई तो खुद भी खलास. ब्राह्मणी के कारण मर जाते हैं, गोया बाप से वर्षा लेने से मरे. यह भी बदकिस्मती कही जाती है. ನೋಡಿ, ಕೆಲವು ಕಡೆಗೆ ಹೀಗೆ ನಡೀತದೆ. ಕೆಲವು ಸೆಂಟರ್ಗಳಲ್ಲಿ ಅಕ್ಕಂದರು, ನಿಮಿತ್ತ ಅಕ್ಕಂದರು ಅಥವಾ ಸಮರ್ಪಿತರು, ಇನ್ಚಾರ್ಜ್ ಆಗಿರುವಂಥವ್ರಿಗೆ ಬಾಬಾ ಬ್ರಾಹ್ಮಣಿ ಅಂತ ಹೇಳ್ತಾರೆ. ಸೆಂಟ್ರ್ನಲ್ಲಿರುವಂಥ ಅಕ್ಕಂದರಿಗೆ ಏನು ಹೇಳ್ತಾರೆ? ಬಾಬಾ ಬ್ರಾಹ್ಮಣಿಯರು ಅಂತ. ಈಗ ಒಂದು ಸೆಂಟ್ರ್ನಲ್ಲಿದ್ದಂಥವರಿಗೆ ಟ್ರಾನ್ಸ್ಫರ್ ಆಗ್ತದೆ ಬೇರೆ ಊರಿಗೆ. ಈ ಅಕ್ಕವರು ಚೆನ್ನಾಗಿದ್ದಾರೆ, ಈ ಅಕ್ಕವ್ರು ನಮಗೆ ಚೆನ್ನಾಗಿ ಕ್ಲಾಸ್ ಮಾಡ್ತಾರೆ, ಚೆನ್ನಾಗಿ ಪಾಲನೆ ಕೊಡ್ತಾರೆ, ಚೆನ್ನಾಗಿ ನೋಡ್ಕೊಳ್ತಾರೆ ಅಂತ ಹೇಳ್ಬಿಟ್ಟು ವಿದ್ಯಾರ್ಥಿಗಳು ಬರುವಂಥವ್ರು ಆ ಅಕ್ಕವ್ರ ಮೇಲೆ ಡಿಪೆಂಡ್ ಇರ್ತಾರೆ. ಆಕಸ್ಮಿಕ ಅವರು ಟ್ರಾನ್ಸ್ಫರ್ ಆದರು ಅಂತ ಹೇಳಿದರೆ ಆ ಅಕ್ಕವ್ರು ಇಲ್ವಲ್ಲ, ಅದಕ್ಕೆ ನಮ್ಗೆ ಇಷ್ಟ ಆಗಲ್ಲ ಅಂಥೇಳಿ ಅವರು ಕೂಡ ಕ್ಲಾಸನ್ನು ಬರೋದು ಬಿಟ್ಬಿಡ್ತಾರೆ. ಬಾಬಾ ನೋಡ್ತಾ ಇರ್ತಾರೆ, ಅಕ್ಕಂದ್ರಿಗೋಸ್ಕರ ಇವರು ಭಗವಂತ ಕೊಡೋ ಭಾಗ್ಯನೇ ಬಿಟ್ರಲ್ಲ. ಇಂತಹ ಮಕ್ಕಳಿಗೆ ಬಾಬನಿಂದ ಭಾಗ್ಯ ಸಿಗ್ಲಿಕ್ಕೆ ಹೇಗೆ ಸಾಧ್ಯ? ಯಾಕೆಂದ್ರೆ ಅವ್ರು ಯಾರನ್ನು ನೋಡ್ಕೊಂಡು ಬಂದಾರೆ? ಅಕ್ಕಂದ್ರನ್ನ ನೋಡ್ಕೊಂಡು ಬಂದಾರೆ. ಆದರೆ ಭಗವಂತನ ಮನೆಗೆ ಬಂದಿರೋದು ಭಗವಂತನಿಂದ ಭಾಗ್ಯ ತಗೊಳ್ಳಿಕ್ಕೆ. ಗೋಯಾ ಬಾಪ್ ಸೆ ವರ್ಷ ಲೇನೆ ಸೆ ಮರೆ. ಈಗ ಅಕ್ಕಂದ್ರೆ ಇಲ್ಲ ಅಂಥೇಳಿ ಅವರು ಕ್ಲಾಸಿಗೆ ಬರೋದನ್ನು ಬಿಟ್ಟರು ಅಂದರೆ ಅರ್ಥ ಭಗವಂತ ಕೊಡೋ ಭಾಗ್ಯದಿಂದ ಸತ್ತೋದ್ರು ಅಂತ ಹೇಳ್ತಾರೆ ಬಾಬಾ. ಈ ಪ್ರಕಾರವಾಗಿರುವಂಥ ಮಕ್ಕಳಿಗೆ ಬಾಬಾ ಏನು ಹೇಳ್ತಾರೆ? ಅದೃಷ್ಟಹೀನರು. कई बच्चे एक दो के नाम रूप में फंस मरते हैं. यहाँ तुम्हारा जिस्मानी प्यार नहीं होना चाहिए, निरंतर शिव बाबा की याद करना है. ಬಾಬಾ ಹೇಳ್ತಾರೆ, ಅನೇಕ ಮಕ್ಕಳು ಕೆಲವು ಬಾರಿ ದೇಹದಾರಿಗಳ ಆಕರ್ಷಣೆಯಲ್ಲಿ ಸಿಕ್ಕೊಂಡಿರ್ತಾರೆ. ಬಾಬಾ ಹೇಳ್ತಾರೆ, ಮಕ್ಕಳೇ ಇಲ್ಲಿ ದೇಹದಾರಿಯ ಪ್ರೀತಿ ಇರಲೇಬಾರದಾಗಿದೆ. ನಿರಂತರ ಮಕ್ಕಳು ಶಿವಬಾಬನ ನೆನಪಿನಲ್ಲಿರಬೇಕು. कोई सी भी लेन देन नहीं, बोलो हमको क्यों देते हो, ತುಮಾರ ಯೋಗ ಶಿವಬಾಬಾ ಸೇ ಹೋನಾ ಹೇ. ಯಾಕೆಂದರೆ ಇಲ್ಲಿ ನಾವು ಏನೇ ಸೇವೆ ಮಾಡಿದರೂ ಬಾಬನಿಂದ ಭಾಗ್ಯ ತಗೊಳ್ಳೋದು. ಇದು ಶಿವಬಾಬನ ಜೊತೆಗೆ ನಮ್ಮ ವ್ಯವಹಾರ. ಇಲ್ಲಿ ವ್ಯಕ್ತಿಗಳ ಜೊತೆಗೇನಿಲ್ಲ, ನಮ್ಮದು ವ್ಯಕ್ತಿಗಳಿಗೆ ಕೊಡುವಂಥ ವಿಷಯನೇ ಇಲ್ಲ. ನಮಗೇನು ಕೊಟ್ಟರು ಬಾಬಾ ಕೊಡ್ತಿದ್ದಾರೆ, ನಾವೇನು ಸೇವೆ ಮಾಡಿದರೂ ಬಾಬನ ಸೇವೆ ಮಾಡ್ತೇವೆ. ಇಲ್ಲಿ ಅಕ್ಕಂದ್ರದೋ ವ್ಯಕ್ತಿಗಳದೋ ಅಲ್ಲ. ಅಂದರೆ ನಮ್ಮ ಬುದ್ಧಿ ಯೋಗ ಬಾಬನ ಜೊತೆಗೆ ಇರಬೇಕಾಗಿದೆ. जो डायरेक्ट नहीं देते उनको शिव बाबा के पास जमा नहीं होता है. ब्रह्म द्वारा स्थापना होते तो उनके द्वारा सब कुछ करना है. ಹೀಗೆ ಸಂಗಮ ಯುಗ ಅಂದ್ರೆ ನೇರವಾಗಿ ಶಿವಬಾಬನ ಸೇವೆ ಮಾಡೋ ಅವಕಾಶ ಈಗಿರ್ತದೆ. ಅದಕ್ಕೆ ಸೇವೆ ಬಾಬಾ ಮಾಡಿಸ್ಲಿಕ್ಕೆ ನಿಮಿತ್ತರನ್ನಿಟ್ಟಿರ್ತಾರೆ. ಆರಂಭದಲ್ಲಿ ಬ್ರಹ್ಮ ಬಾಬಾ ಇದ್ದರು. ಬ್ರಹ್ಮ ಬಾಬನ
ಬ್ರಹ್ಮ ಬಾಬಾ ಮಮ್ಮನ ನಿಮಿತ್ತ ಇಟ್ಟರು, ಅವರ ಮೂಲಕ ಶಿವ ಬಾಬಾ ಸೇವೆ ಮಾಡಿಸ್ತಿರ್ತಾರೆ. बीच में कोई खा गया तो शिव बाबा के पास तो जमा नहीं हुआ, तो शिव बाबा को देना है तो थ्रू ಬ್ರಹ್ಮ. ಹೀಗಾಗಿ ಬಾಬಾ ಹೇಳ್ತಿದ್ದಾರೆ, ನೀವೀಗ ಸೇವೆ ಮಾಡೋ ಅವಕಾಶ ಇದೆ ತನು ಮನ ಧನ ಸಮಯದಿಂದ. ಆದರೆ ಬಾಬಾ ಹೇಳ್ತಾರೆ, ನಾವು ಬ್ರಹ್ಮಾರವರ ಮೂಲಕ ಶಿವ ಬಾಬನಿಗೆ ಸೇವೆ ಮಾಡ್ತೇವೆ ತಾನೆ, ಥ್ರೂ ಹೋಗಲೇಬೇಕಾಗುತ್ತೆ. ಸೆಂಟರ್ ಬಿ ಥ್ರೂ ಬ್ರಹ್ಮ ಹಿ ಖೋಲೆನಾ, ಅಂದರೆ ಸೇವಾ ಕೇಂದ್ರನೂ ಕೂಡ ಇದು ಬ್ರಹ್ಮಾರವರ ಮೂಲಕವೇ ಓಪನ್ ಆಗಿರೋದು ತಾನೆ. आप ही सेंटर खोलते हैं तो थोड़े ही सेंटर हुआ, बाप दादा दोनों इकट्ठे हैं. ಹೀಗೆ ಬಲ ನೀವೇ ಒಂದು ಸೆಂಟರ್ ತೆರಿತೀರಿ ಅಂದರೂ ಕೂಡ ಬಾಬಾ ಹೇಳ್ತಾರೆ ಸೆಂಟರ್ ನಿಮ್ದಲ್ಲ, ಬಾಪ್ ದಾದಾ ಅದನ್ನು ಓಪನ್ ಮಾಡಿರ್ತಾರೆ. ಇನ್ಕೆ ಹಾತ್ ಆಯ ಗೋಯಾ ಶಿವ ಬಾಬಾಕ್ಕೆ ಹಾತ್ ಆಯ. ಹೀಗೆ ಯಜ್ಞಕ್ಕೆ ನಮ್ಮ ಸೇವೆ ನಡೀತಾ ಇದೆ, ಯಜ್ಞಕ್ಕೆ ನಾವು ಸೇವೆ ಮಾಡಿದ್ದೇವೆ ಅಂದರೆ ಅದು ನಮ್ಮ ಭಾಗ್ಯದ ಖಾತೆಗೆ ಜಮಾ ಆಯಿತು. ಕಿತನೆ ಸೆಂಟರ್ಸ್ ಹೈ जिनका कोई समाचार ही नहीं, लिखना चाहिए शिव बाबा आपके सेंटर का या पोता मेल है. ಹೀಗೆ ಎಷ್ಟೋ ಸೆಂಟರ್ಗಳಿಂದ ಕೆಲವು ಬಾರಿ ಬಾಬನಿಗೆ ಸಮಾಚಾರನೇ ಹೋಗೋದಿಲ್ಲ. ಮೊದಲೆಲ್ಲ ಸಮಾಚಾರ ಪತ್ರ ಬರೆಯುವ ಕ್ರಮ ಇತ್ತು. ಹೀಗೆ ಬಾಬಾ ಹೇಳ್ತಾರೆ, ಶಿವ ಬಾಬನಿಗೆ ಬಾಪ್ ದಾದಾರವರಿಗೆ ಮಕ್ಕಳು ಪತ್ರ ಬರಿತಾ ಇರಬೇಕು. सेठ के पास पोता मेल आना चाहिए ना, बहुतों को शिव बाबा के पास जमा नहीं होता है. ಏಕೆಂದರೆ ಶಿವಬಾಬಾ ಮಾಲೀಕ, ಸೇಟ್ ಈ ಅಂಗಡಿಯ ಮಾಲೀಕ. ಆ ಮಾಲೀಕನ ಬಳಿಗೆ ಲೆಕ್ಕಪತ್ರಗಳು ಅಂತ ತಲುಪಬೇಕಾಗಿತ್ತಾನೆ, ಏನು ಜಮಾ ಆಯಿತು, ಏನು ಖರ್ಚಾಯಿತು, ಏನು ಮಾಡಿದ್ದೀರಿ ಅಂತ. ಈಗಂತೂ ಎಲ್ಲ ಸಮಾಚಾರವನ್ನು ಸೇವಾ ಸಮಾಚಾರ ಕೇಳ್ತಾರೆ, ಲೆಕ್ಕಪತ್ರಗಳು ಕೂಡ ಚೆಕ್ಕಿಂಗ್ ನಡೀತಾ ಇರ್ತದೆ. ಏಕೆಂದರೆ ಶಿವಬಾಬನ ಅಕೌಂಟಲ್ಲಿ ಮಕ್ಕಳದು ಖಾತೆ ಜಮಾ ಆಗಬೇಕಾಗಿದೆ. यह भी अकल नहीं, भला ज्ञान बहुत है परंतु युक्ति नहीं आती है. ಬಸ್ हमने ಸೆಂಟರ್ ಖೋಲಾ. ಹೀಗೆ ಮಕ್ಕಳಿಗೆ ಏನು ಬೇಕು, ಸೇವೆ ಬಾಬನ ಅಕೌಂಟಿಗೆ ಅಂದರೆ ಬಾಬನ ಖಾತೆಗೆ ಜಮಾ ಆಗೋದು ಅಂದರೆ ನಮ್ಮ ಖಾತೆಗೆ ಜಮಾ ಮಾಡಿಕೊಂಡ ಹಾಗೆ. ಕೆಲವು ಮಕ್ಕಳಿಗೆ ತನ್ನ ಖಾತೆ ಜಮಾ ಮಾಡ್ಕೋಬೇಕು ಅನ್ನುವಷ್ಟು ಜ್ಞಾನ ಇಲ್ಲ, ಆ ಯುಕ್ತಿನೇ ಅವ್ರಿಗೆ ಅರ್ಥ ಆಗೋದಿಲ್ಲ. ಹೀಗೂ ಇದ್ದಾರೆ ಬಾಬನ ಮಕ್ಕಳು ಅಂತಾರೆ ಬಾಬಾ. ಬಸ್ हमने ಸೆಂಟರ್ ಖೋಲಾ, तुमने किसी को दिया उसने ಸೆಂಟರ್ ಖೋಲಾ, ಯಾ ಶಿವ ಬಾಬಾನೆ ಥೋಡೆ ಹಿ ಖೋಲಾ. ಹೀಗೆ ಬಾಬಾ ಹೇಳ್ತಾರೆ, ಕೆಲವರು ಹೇಳ್ತಾರೆ ನಾವು ಸೇವಾ ಕೇಂದ್ರವನ್ನು ತೆರೆದಿದ್ದೇವೆ. ನೀವು ಸೇವಾ ಕೇಂದ್ರವನ್ನು ತೆರೀರಿ ಅಂತ ಹೇಳಿ ಕೊಟ್ಟದ್ದು ಯಾರಿಗೆ? ಶಿವ ಬಾಬನಿಗೆ ಕೊಟ್ಟಿದ್ದಾರೆ. तो उसने सेंटर खोला, वह शिव बाबा ने थोड़े ही खोला. यह सेंटर फिर जोर भी नहीं ಬರ್ತಾ है. ಹೀಗೆ ವ್ಯಕ್ತಿಗಳಿಗೆ ಕೊಟ್ಟಿದ್ದೇವೆ ಅಂತ ನಿಮಗೆ ಸಂಕಲ್ಪ ವ್ಯಕ್ತಿಯನ್ನೇ ನೋಡ್ತಾ ಇದ್ರೆ ನಿಮ್ಮ ಮನಸ್ಸಿನಲ್ಲಿ ನಾನು ಬಾಬನ ಯಜ್ಞಕ್ಕೆ ಸೇವೆ ಮಾಡಿದ್ದೇನೆ ಅಂತ ನಿಮಗೆ ನೆನಪಿರಬೇಕು, ಅಲ್ಲಿ ವ್ಯಕ್ತಿಗೆ ನಾನು ಸೇವೆ ಮಾಡಿದೆ ಅಂತ ನೆನಪಿರಬಾರ್ದು. ಆ ರೀತಿ ನೀವು ಸಂಕಲ್ಪದಿಂದ ಸೇವೆ ಮಾಡಿದರೆ ನಿಮ್ಮ ಖಾತೆಗೆ ಅದು ಜಮಾ ಆಗಿರ್ತದೆ. ये सेंटर फिर जोर भी नहीं बरता, सेंटर खोलना हो तो ಶಿವ ಬಾಬಾ ಕೆ ಥ್ರೂ. ಅದಕ್ಕೆ ನಾವು ಎಲ್ಲೇ ಸೇವಾ ಕೇಂದ್ರವನ್ನು ತೆರಿಬೇಕು ಅಂತಿದ್ರೆ ಬಾಬಾ ಹೇಳ್ತಾರೆ ಅಲ್ಲಿ ಶಿವ ಬಾಬನ ಮುಂದೆ ಇಟ್ಟು ತೆರಿಬೇಕಾಗಿದೆ. ಶಿವ ಬಾಬಾ ಹಮ್ ಯಹ ದೇತೆ ಇಸ್ಮೇ ಲಗಾ ದೇನಾ. ಇಲ್ಲಿ ಸೆಂಟ್ರ್ ತೆರಿಬೇಕಾದ್ರೆ ಶಿವ ಬಾಬನ್ನೇ ಹೇಳಬೇಕು, ಬಾಬಾ ಈ ವಸ್ತುವನ್ನು ಅಥವಾ ಇಷ್ಟು ಹಣವನ್ನು ನಾವು ಯಜ್ಞಕ್ಕೆ ಕೊಡ್ತೇವೆ, ಇಲ್ಲೊಂದು ಸೆಂಟ್ರ್ ತೆರಿಬೇಕು ಬಾಬಾ ಅಂತ ನೀವು ಬಾಬನಿಗೆ ಹೇಳಿ ಬಾಬನ ಮೂಲಕನೇ ಸೇವಾ ಕೇಂದ್ರ ಓಪನ್ ಮಾಡುವಂತಹ ಒಂದು ಸೇವೆ ಬಾಬನಿಗೇ ಹೇಳಬೇಕಾಗಿದೆ. ಬಾಬಾ ಮತ್ತು ನಿಮಿತ್ತರಿಂದಲೇ ಮಾಡ್ತಾರೆ, ಆದರೆ ಮೊದಲು ಸಂಕಲ್ಪ ಇಡೋದು, ಬಾಬನ ಹತ್ರ ಹೇಳೋದು, ಬಾಬನ ಜೊತೆಗೆ ಮಾತಾಡೋದು ಮಾಡಬೇಕು. बच्चे भूले बहुत करते हैं, योग में बहुत कच्चे हैं. ಆದರೆ ಮಕ್ಕಳು ಅವಸರದಲ್ಲಿ ಏನು ಮಾಡ್ತಾರೆ, ದೇಹದಾರಿಗಳನ್ನೇ ನೋಡ್ತಾರೆ, ದೇಹದಾರಿಗಳ ನೆನಪಿನಲ್ಲೇ ಇರ್ತಾರೆ. ಹೀಗೆ ಅನೇಕ ತಪ್ಪುಗಳು ಮಕ್ಕಳು ಮಾಡ್ತಾ ಇರ್ತಾರೆ. ಕಾರಣ ಬಾಬಾ ಹೇಳ್ತಾರೆ ಮಕ್ಕಳು ಯೋಗದಲ್ಲಿ ತುಂಬ ಕಚ್ಚಾ ಇದ್ದಾರೆ. अच्छा, मीठे मीठे सिखलते बच्चों प्रति माता पिता बाप दादा का याद प्यार और गुड मॉर्निंग. रूहानी बाप के रूहानी बच्चों को नमस्ते. हम रूहानी बच्चों के रूहानी बाप दादा को याद प्यार और गुड मॉर्निंग और नमस्ते नमस्ते नमस्ते. थैंक्स बाबा, शुक्रिया बाबा, मेरा बाबा, प्यारा बाबा, मीठा बाबा. मुख्यांश
ज्ञान के साथ साथ अपना भविष्य बनाने की युक्ति भी सीखनी है। एक बाप से वर्षा लेना है, किसी देहदारी के पीछे बदकिस्मत नहीं बनना है। ಜ್ಞಾನದ ಜೊತೆ ಜೊತೆಗೆ ನಮ್ಮ ಭವಿಷ್ಯವನ್ನು ಯುಕ್ತಿಯಿಂದ ನಾವು ರೂಪಿಸಿಕೊಳ್ಳಬೇಕಾಗಿದೆ. ಒಬ್ಬ ತಂದೆಯಿಂದಲೇ ಭಾಗ್ಯ ರೂಪಿಸಿಕೊಳ್ಬೇಕು. ಯಾವುದೇ ಪ್ರಕಾರದ ದೇಹದಾರಿಗಳ ಆಕರ್ಷಣೆಗೊಳಗಾಗಿ ಅದೃಷ್ಟಹೀನರು ಆಗಬಾರದು. सेकंड पॉइंट, आपस में किसी बात के कारण बाप की सर्विस नहीं छोड़ना है. सवेरे सवेरे उठकर अपने आप से बातें करने, याद करने की मेहनत करनी है. ನಮ್ಮ ಮಧ್ಯೆ ಜಗಳ ಕಲಹ ಮನಸ್ತಾಪ ಮಾಡಿಕೊಂಡು ಬಾಬನ ಸೇವೆಯನ್ನು ಬಿಡಬಾರ್ದು. ಬೆಳಗ್ಗೆ ಎದ್ದು ನಾವು ಬಾಬನ ಜೊತೆಗೆ ಮಾತಾಡಬೇಕಾಗಿದೆ. ಹೀಗೆ ಬಾಬನ ನೆನಪು ಮಾಡುವ ಪರಿಶ್ರಮ ಮಾಡಬೇಕು. वरदान, अनुभव की विल पावर द्वारा माया की पावर का सामना करने वाले अनुभवी मूर्त भव. ಅನುಭವದ ವಿಲ್ ಪವರ್ ಮೂಲಕ ಮಾಯೆಯ ಪವರನ್ನು ಎದುರಿಸುವಂತಹ ಅನುಭವಿ ಮೂರ್ತಿಗಳು ನಾವು ಆಗಬೇಕು. ವಿವರಣೆ, सबसे पावरफुल स्टेज है अपना अनुभव. अनुभवी आत्मा अपने अनुभव की विल पावर से माया की कोई भी पावर का, सभी बातों का, सर्व समस्याओं का सहज ही सामना कर सकती है और सभी आत्माओं को संतुष्ट भी कर सकती हैं. ಬಾಬಾ ಹೇಳ್ತಾರೆ, ಎಲ್ಲಕ್ಕಿಂತಲೂ ಪವರ್ಫುಲ್ ಸ್ಟೇಜ್ ನಮ್ಮ ಅನುಭವ ಅಂತಾರೆ ಬಾಬಾ. ನೀವು ಅನುಭವಿ ಆತ್ಮ, ಅನುಭವದ ನಿಮ್ಮ ವಿಲ್ ಪವರ್ ಮೂಲಕ ಮಾಯೆಯ ಪವರನ್ನಾಗಲಿ, ಅನ್ಯ ವ್ಯರ್ಥ ಮಾತುಗಳನ್ನಾಗಲಿ, ಸರ್ವ ಸಮಸ್ಯೆಗಳನ್ನಾಗಲಿ ಸಹಜವಾಗಿ ಧೈರ್ಯದಿಂದ ಎದುರಿಸ್ತೀರಿ. ಅನೇಕ ಆತ್ಮಗಳಿಗೂ ಕೂಡ ಸಂತುಷ್ಟ ಮಾಡ್ತೀರಿ, ಅವರಿಗೆ ಸಮಾನಗೊಳಿಸುವ ಶಕ್ತಿಯನ್ನು ಕೊಡ್ತೀರಿ. ಇಂಥ ಶಕ್ತಿ ಸ್ವರೂಪ ಅನುಭವಿ ಆತ್ಮ ನೀವು ಸಹಜವಾಗಿ ಆಗಿರ್ತೀರಿ. ಅದಕ್ಕೋಸ್ಕರ ಸರ್ವ ಖಜಾನೆಗಳ ಅನುಭವ ನಿಮಗೆ ಸುಲಭವಾಗಿ ಆಗುತ್ತದೆ. ಆದ್ದರಿಂದ ನೀವು ಅನುಭವಿ ಮೂರ್ತಿ ಆಗಿರ್ತೀರಿ. ಸ್ಲೋಗನ್, एक दो को देखने के बजाय स्वयं को देखो और परिवर्तन करो. ಅವ್ರನ್ನ ಅನ್ಯರನ್ನು ನೋಡೋ ಬದಲಾಗಿ ಅವ್ರು ಹೀಗೆ ಮಾಡ್ತಾರೆ, ಇವ್ರು ಹೀಗೆ ಮಾಡ್ತಾರೆ, ಹೀಗೆ ಅನ್ಯರನ್ನು ನೋಡೋ ಬದಲಾಗಿ ನಾವು ನಮ್ಮನ್ನು ನೋಡ್ಕೊಳ್ಬೇಕು. ನಾನೇನು ಮಾಡ್ತಾ ಇದ್ದೇನೆ, ನನ್ನ ಸೇವೆ ಏನು, ನನ್ನ ಪುರುಷಾರ್ಥ ಏನು, ನನ್ನ ತ್ಯಾಗ ಏನು, ನನ್ನ ಪರಿವರ್ತನೆ ಏನು ಮಾಡ್ತಿದ್ದೇನೆ, ಹೀಗೆ ಸ್ವಯಂವನ್ನು ನೋಡಿಕೊಂಡು ಸ್ವಯಂವನ್ನು ಪರಿವರ್ತನೆ ಮಾಡಿಕೊಳ್ಬೇಕು ಅಂತ ಹೇಳ್ತಾರೆ ಬಾಬಾ. ಅಚ್ಚಾ, ಓಂ ಶಾಂತಿ. ಓಂ ಶಾಂತಿ. ಬಾಬಾ ನಮಗೆ ಈ ದಿನದ ಮುರಳಿಯಲ್ಲಿ ಏನು ಹೇಳಿದ್ದಾರೆ, ಬಾಬನ ನೆನಪು ಯಾಕೆ ಮರೆತು ಹೋಗ್ತದೆ ಅಂದರೆ ದೇಹಾಭಿಮಾನ. ಅದಕ್ಕೋಸ್ಕರ ಮಕ್ಕಳು ಪುರುಷಾರ್ಥದ ಜೊತೆಗೆ ಸತ್ಯ ತಂದೆಯ ಪರಿಚಯವನ್ನು ಅನೇಕರಿಗೂ ಕೊಡಬೇಕಾಗಿದೆ. ತಂದೆಯ ಪರಿಚಯ ಅತಿ ಮುಖ್ಯವಾಗಿರುವಂಥದ್ದು ಅಂತ ಹೇಳ್ತಾರೆ ಬಾಬಾ. ಆದರೆ ನಮ್ಮ ಮಧ್ಯೆ ಏನು ವಾದ ವಿವಾದ, ಜಗಳ, ಕಲಹ ಆಗಿರ್ತದೆ. ಆದರೆ ಮಕ್ಕಳು ಸೇವೆನೂ ಬೇಡ, ಭಾಗ್ಯನೂ ಬೇಡ ಅಂತ ಬಿಟ್ಬಿಡ್ತಾರೆ. ಅಂಥ ಮಕ್ಕಳಿಗೆ ಬಾಬಾ ಹೇಳ್ತಾರೆ, ಇವರು ಭಾಗ್ಯನೇ ಬೇಡ ಅಂತ ಬಿಡ್ತಾರೆ ಅಂದರೆ ಅರ್ಥ ಇವರು ಸತ್ತೋದ್ರು ಅಂತ. ಹೀಗಾಗಿ ಬಾಬಾ ಹೇಳ್ತಾರೆ, ಪರಿಸ್ಥಿತಿ ಸಮಸ್ಯೆ ಯಾವುದೇ ಬಂದ್ರೂ ನಾವು ಬಾಬನ ಸಂಬಂಧ, ಬಾಬನ ಸೇವೆಯನ್ನು ಬಿಡಬಾರ್ದು. ಅಚ್ಚಾ, ಓಂ ಶಾಂತಿ. ನಾನಾತ್ಮ ಮಸ್ತಕ ಸಿಂಹಾಸನದಲ್ಲಿರುವ ನಿರಾಕಾರ ಬಿಂದು ಸ್ವರೂಪ पवित्र प्रकाश ज्योति सर्वश्रेष्ठ आत्मा नानु
शांति ओम शांति।